ಹಲೋ ಹಾಯ್ ಎಲ್ಲರಿಗೂ ನಮ್ಮ ಟಿ ಪಿ ಪಿ ಚಾನೆಲ್ಗೆ ಸ್ವಾಗತ. ಭಾಳ ದಿವಸ ಆದ್ಮೇಲೆ ಬಂದೆ ವಿಡಿಯೋ ಮಾಡಕ. ಅವು ಬಸ್ಸುನು ಬ್ಯುಸಿ ಆಗಿದ್ದ, ನಾನು ಒಂದು ಸ್ವಲ್ಪ ಬ್ಯುಸಿ ಆಗಿದ್ದೆ. ರೀಸೆಂಟ್ ಆಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಆ ತರ ಮತ್ ಸಬ್ಜೆಕ್ಟ್ ಸಿಕ್ಕಿಲ್ಲ ನಮಗ ಮ್ಯಾಚ್ ಬಿಟ್ಟ. ಮ್ಯಾಚ್ ಬಿಟ್ಟು ಸಬ್ಜೆಕ್ಟ್ ಇರ್ಲಿಲ್ಲ. ಓಕೆ. ಇವತ್ತು ನಮ್ದು ಮೇಜರ್ ವಿಷಯ ಅಂದ್ರೆ ಬೆಂಗಾಲ್ ಎಲೆಕ್ಷನ್. ಆಸಾಮ, ವೆಸ್ಟ್ ಬೆಂಗಾಲ್, ತಮಿಳ್ನಾಡ್, ಕೇರಳ ಮತ್ತು ಪುಡುಚೇರಿ ಒಳಗೆ ಎಲೆಕ್ಷನ್ ಆಗಿತ್ತು. ಬಟ್ ನಾವು ಇವತ್ತು ಮೇಜರ್ಲಿ ಫೋಕಸ್ ಮಾಡೋದು ಬೆಂಗಾಲ್, ಸೆಕೆಂಡ್ ತಮಿಳ್ನಾಡು, ಆಮೇಲೆ ಅಸ್ಸಾಮಿಗೆ ಬರ್ತೇವೆ. ಸೊ ಯಾವ ಒಂದು ಕೋಟೆನ ಬಿಜೆಪಿ ಛಿದ್ರ ಇಲ್ಲ ಛಿದ್ರ ಅಲ್ಲ, ಏನಂತಾರ, ನುಸುಳಿಸಿ ಒಳಗ್ ಹೋಗಕ್ ಆಗಂಗಿಲ್ಲ ಅಂತಿರು. ಯಾವ ಒಂದ್ ಕೋಟೆ ಭೇದಿಸಕ್ ಅಸಾಧ್ಯ ಐತೆ ಅಂತಿರ್ಲ, ಅಂತ ಒಂದು ಹೌದು, ಕೋಟೆನ ಆರ್ಮ್ಗಳ ಕೋಟೆ ಎತ್ತಿದಾರಲ್ಲ. ಹಾ ಅಂತ ಒಂದು ಕೋಟೆನ ಬರೀ ಭೇದಿಸೋದ್ ಅಷ್ಟೇ ಅಲ್ಲ, ಛಿದ್ರ ಛಿದ್ರ ಮಾಡಿ ಹೋಗೈತಿ ಇವತ್ತು ಬಿಜೆಪಿ ಒಳಗ್ ಬೆಂಗಾಲ್ದಾಗ. ನೀವು ಬೆಂಗಾಲ್ ಇಲೆಕ್ಷನ್ ನಾವೇನ್ ಅನಲೈಸ್ ಮಾಡಕ್ ಹೋಗಂಗಿಲ್ಲ. ಎಲೆಕ್ಷನ್ ನಮ್ಮ ಅನಿಸಿಕೆಗಳ ಶೇರ್ ಮಾಡ್ಕೋತೇವು. ಅದ್ರದ್ದು ಏನ್ ಅನ್ನೋದು ಅಲ್ಲಿ ಇಲೆಕ್ಷನ್ ರಿಸಲ್ಟ್ ಏನ್ ಅನ್ನೋದು, ಅದ್ರದ್ದು ಇಂಪ್ಯಾಕ್ಟ್ ಹಿಂದೂಗಳ ಮೇಲೆ ಏನ್ ಆಕೈತೆ ಅನ್ನಕ, ಅಲ್ಲಿ ನಾನು ಆಡ್ ಮಾಡ್ತೀನಿ. ಸೆಲೆಬ್ರೇಷನ್ಸ್, ಅಲ್ಲಿ ಲೋಕಲ್ ಜನ ಹೆಂಗ್ ಸೆಲೆಬ್ರೇಟ್ ಮಾಡತ್ತಾರೋ, ಹಿಂದೂಗಳು ಹೆಂಗ್ ಸೆಲೆಬ್ರೇಟ್ ಮಾಡತ್ತಾರೋ ಅನ್ನೋ ವಿಡಿಯೋಗಳು ಬರತ್ತಾವ. ಆ ವಿಡಿಯೋಗಳು ನೋಡ್ರ ನಿಮಗ್ ಗುರ್ತಾಕೈತೆ ಅದು ಎಷ್ಟು ಅದು ಅವರಿಗೆ ಇಂಪಾರ್ಟೆಂಟ್ ಆಗಿತ್ತು ಇದು ಎಲೆಕ್ಷನ್ ಬಿಜೆಪಿ ಗೆಲ್ಲೋದ. ಮತ್ತ ಸಿಂಪ್ಲೆಸ್ಟ್ ಪೊಲಿಟಿಷಿಯನ್ ಅಂತ ನಂದು ಏನ್ ಮಮತಾ ದೀದಿ ಅನ್ಸ್ಕೊತಿರಲ್ಲ, ಅಕ್ಕಿ ರಾಜ್ಯದಾಗ, ಅಕ್ಕಿ ಆಡಳಿತದಾಗ ಹಿಂದೂಗಳ ಮೇಲೆ ಏನ್ ದೌರ್ಜನ್ಯ ಆಗೈತಿ. ಇದು ವಿನ್ ಆಗೋದಕ್ಕೆ ಪರ್ಸನಲ್ ಅನಿಸ್ತೈತೆ ಅಂದ್ರ, ಎಸ್ ನಾವ್ ಬೆಂಗಾಲ್ ನೋಡಿಲ್ಲ. ಬಟ್ 2021 ಏನ್ ಅಟ್ರಾಸಿಟೀಸ್ ಅದು, ಏನ್ ಕಿಲ್ಲಿಂಗ್ಸ್ ಅದು, ಏನ್ ರೇಪ್ ಅದು ಮಕ್ಕಳ ಮೇಲೆ, ಅದು ನಮ್ಗ ಅಷ್ಟು ಕ್ಲೋಸ್ ಆಗಿ ಗೊತ್ತಾಗಿಲ್ಲ. ಬಟ್ ನಾವು ಟ್ವಿಟರ್ ಆಯ್ತು ಅದು ನ್ಯೂಸ್ ಒಳಗೆ ಅಷ್ಟೊಂದು ಕವರೇಜ್ ಸಿಕ್ಕಿಲ್ಲ. ಅದು ನ್ಯಾಷನಲ್ ನ್ಯೂಸ್ ಒಳಗಾಯ್ತು, ಲೋಕಲ್ ನ್ಯೂಸ್ ಒಳಗಾಯ್ತು. ಬಟ್ ನಮ್ಗೆ ಗೊತ್ತಾಗಿದ್ದು ಟ್ವಿಟರ್ ಅಥವಾ ಎಕ್ಸ್ ಇಂದಾನೆ ಗೊತ್ತಾಗಿದ್ದು, ಏನ್ ಗೊತ್ತಾಗಿದ್ದು. ಬಟ್ ನೀ ಹೇಳ್ದಂಗ ನೀಗ ಅವ್ರು ಶೇರ್ ಮಾಡ್ತಾನೆ ಅಂತ ಅದ್ ನೋಡೋನು. ಬಟ್ ಅದೇನೋ ಒಂದು ಉತ್ಸಾಹ ಐತಿ. ಈಗ ಬ್ರಿಟಿಷ್ ಬಿಟ್ಟು ಹೋದ್ಮೇಲೆ ಇಂಡಿಯಾದಾಗ ಯಾವ ತರ ಒಂಥರ ಫ್ರೀಡಮ್ ಇಂಡಿಪೆಂಡೆನ್ಸ್ ಡೇ ಬಂದಂಗ ಅಂತಲ್ಲ, ಅದೊಂದು ಸರ್ಜ್ ಜಾಯ್ ಅದೈತೆ ಬೆಂಗಾಲಿ ಹಿಂದೂಸ್ ಐತಿ. 80% ಹಿಂದೂಸ್ ಕಾನ್ಸಂಟ್ರೇಟ್ ಆಗತ್ತೆ. ಅದಕ್ಕೆ ರೀಸನ್ ಒಂದ್ ಇರುತ್ತೆ, ಸಾಲಿಡ್ ರೀಸನ್ ಇರಬೇಕು. ಸೊ ಆ ರೀಸನ್ ಏನ್ ಅನ್ನೋದು ನಾವು ಇಲ್ಲ ಥರ್ಡ್ ಪಾರ್ಟಿ ಪರ್ಸ್ಪೆಕ್ಟಿವ್, ನಾವು ಕರ್ನಾಟಕದವರಾಗಿ ಬೆಂಗಾಲ್ ಒಳಗೆ ಹೆಂಗ್ ನಾವು ದೂರಿಂದ ಒಂದ್ ಪಕ್ಷಿ ನೋಟೊಳಗ ನೋಡಿ ಅದನ್ನ ಮಾತಾಡಕ್ಕೆ ಹೊರತು ನಾವು ಅನಲಿಟಿಕ್ಸ್ ಆಗ್ಲಿ, ಅದು ಡೇಟಾದಾಗ್ಲಿ ಏನೂ ಮಾತಾಡಂಗಿಲ್ಲ. ಆಸ್ ಎ ಹೊರಗಿನ ಪರ್ಸನ್ ನಾವೇನ್ ಮಾತಾಡ್ಬೇಕು, ನಮ್ಗೆ ಏನ್ ಅನಿಸ್ತು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ, ಹೆಂಗಿರೋಣ. ಕರೆಕ್ಟ್ ಐತಿ. ನಾ ಇನ್ನೊಂದು ವಿಷಯ ಆಡ್ ಮಾಡಕ್ ಇಷ್ಟಪಡ್ತೇನೆ. ಬೆಂಗಾಲ್ ಎಲೆಕ್ಷನ್ ಬರೀ ಒಂದ್ ರಾಜ್ಯದ ಎಲೆಕ್ಷನ್ ಅಂದ್ರೆ ಆ ಪಕ್ಷದವ್ರಟ್ ವೇಟ್ ಮಾಡ್ತಿರ್ತಾರ, ಯಾವ ಪಕ್ಷದವ್ರು ಕಂಟೆಸ್ಟ್ ಮಾಡಿದಾರು, ಆಮೇಲೆ ಆ ರಾಜ್ಯದವ್ರಟ್ ವೇಟ್ ಮಾಡ್ತಿರ್ತಾರಟ. ಆದ್ರ ಬೆಂಗಾಲ್ ಎಲೆಕ್ಷನ್ ಹೆಂಗಾಗಿತ್ಲಾ, ಇಡೀ ದೇಶದಾಗಿನವ್ರು ಎಷ್ಟು ಮಂದಿ ಹಿಂದೂಗಳು ಅದಾರು, ಯಾರು ಇಂಟರ್ನ್ಯಾಷನಲ್. ಈವನ್ ಇಂಟರ್ನ್ಯಾಷನಲ್ ಯಾರು ಪಾಲಿಟಿಕ್ಸ್ ಫಾಲೋ ಮಾಡ್ತಾರೋ, ಯಾರಿಗೆ ಬೆಂಗಾಲ್ದಾಗ ಏನಾಗೈತೆ ಅನ್ನೋದು ಒಂದು ಅಟ್ಲೀಸ್ಟ್ 100% ಇಲ್ಲ, ಒಂದು 50, 60, 70% ಒಂದು ಚೂರರೆ ಯಾರಿಗಾರ ನಾಲೆಜ್ ಇತ್ಲಾ, ಅವ್ರೆಲ್ಲಾರು ವೇಟ್ ಮಾಡತ್ತಿರು. ಮತ್ತ ಅವ್ರೆಲ್ಲಾರು ನಿನ್ನೆ ನಾವ ಎಲೆಕ್ಷನ್ ಗೆದ್ದೇವನಪ್ಪ, ನಮ್ ರಾಜ್ಯದಾಗನ ಬಿಜೆಪಿ ಗೆದ್ದೈತೇನಪ್ಪ ಅನ್ನೋಂಗ್ ಎಲ್ಲಾ ಸೆಲೆಬ್ರೇಟ್ ಮಾಡತ್ತಿರ. ನಾ ಆಲ್ರೆಡಿ ಹೇಳಿದ ಪರ್ಸನಲ್ ಫೀಲ್ ಆಗ್ತೈತಿ ವಿನ್ ಅನ್ನೋದು. ಹ್ಮ್ ನಮ್ ಬೆಂಗಾಲ್ ಎಲ್ಲ ನಮ್ಗೆ ಲಿಟ್ರಲಿ ಗೊತ್ತಿಲ್ಲ, ಬಟ್ ನಾ ಪರ್ಸನಲ್ ಆಗಿ ವಿನ್ ಆದಾಗ ಹಂಗ ಅನಿಸ್ತದೆ. ಲಿಟ್ರಲ್ 2014 ಮೋದಿ ಗೆದ್ದಿದ್ಲ ಹೆಂಗ, ನಾವ ಇದು ಗೆಲ್ಲಿಸಿ ಓಡಾಡ್ಸ್ ಮಾಡ್ಸಿದ್ವಿ ಅಂತೇಳಿ ಆ ತರ ಫೀಲ್ ಆಯ್ತು ನಮ್ಗೆ ಆಕ್ಚುಲಿ. ಸೀರಿಯಸ್ಲಿ ಹಂಗ ಆಗೈತಿ. ನಾವೇನ್ ನಮ್ದು ಕಾಂಟ್ರಿಬ್ಯೂಷನ್ ಏನೂ ಇಲ್ಲ, ಬಟ್ ಬಿಜೆಪಿ ಗೆದ್ಮೇಲೆ ಎಲ್ಲರಿಗೂ ಲಿಟ್ರಲಿ ಹಂಗ ಫೀಲ್ ಆಗೈತಿ. ನಾವ ಎಲೆಕ್ಷನ್ ದಾಗ ಗೆದ್ದೇವು, ನಾನೇ ಕ್ಯಾಂಡಿಡೇಟ್ ಇದ್ನಿ, ನಾನೇ ಗೆದ್ದನೇನೋ, ಈ ತರ ಎಲ್ಲರಿಗೂ ಫೀಲ್ ಆಗೈತಿ. ಬಟ್ ಆಸ್ ಎ ಬೀಯಿಂಗ್ ಎ ಹಿಂದೂ, ನಾ ಕಟ್ಟರ್ ಹಿಂದೂ ಅಂತ ಹೇಳತ್ತಿಲ್ಲ, ಹಿಂದೂ ಆಗಿ ಇವನ್ ನೀವು ಪೂಜೆ ಮಾಡಕ್ ಇದನ್ ಮಾಡ್ಬೇಕಾದ್ರು ನಿಮ್ಗ ಅನ್ಯ ಧರ್ಮದ ಮುಸ್ಲಿಂ ಕಡೆಯಿಂದ ಡಾಮಿನೆನ್ಸ್ ಪ್ರದೇಶ ಇದ್ದು ಗುಡಿ ಇದನ್ ಮಾಡ್ತೀರಂದ್ರ ಕ್ಲೋಸ್ ಮಾಡಿ, ಬಿಜೆಪಿ ಗೆದ್ದಿನ ಇಷ್ಟ್ ವರ್ಷ ಬಂದಿದ್ದು ಬಿಜೆಪಿ ಗೆದ್ದಿನ ಸಾಯಂಕಾಲ ತೆಗಿತಾರಂದ್ರ ನೀವು ಲೆಕ್ಕ ಹಾಕ್ರಿ ಯಾವ ತರ ಅಲ್ಲಿ ಹಿಂದೂಗಳು ಸಪ್ರೆಸ್ ಆಗಿದ್ರಂತೆ. ಸೊ ದಟ್ ಈಸ್ ದ ಥಿಂಗ್. ಅದು ನಮಗ್ ಪರ್ಸನಲ್ ವಿನ್ ಅದಕ್ಕೆ ಅನ್ಸಾಗ್ತದೆ, ಇದ್ರ ಸಂಬಂಧನ. ಅಲ್ಲ, ಹಂಗಲ್ಲ ದೋಸ್ತ್, ನಾವ್ ಈಗ ಒಂದು ಹಿಂದೂ ಡಾಮಿನೇಟೆಡ್ ಏರಿಯಾ ಐತೆ, ಅದ್ರ ಒಂದ್ ದರ್ಗಾ ಐತಿ, ಇಲ್ಲ ಮಸೀದಿ ಐತೆ ಅನ್ಕೋ. ಈಗ ಫಾರ್ ಎಕ್ಸಾಂಪಲ್ ನಮ್ ಊರಂದನ ಎಕ್ಸಾಂಪಲ್ ಕೊಡ್ತೇನೆ ನಾನು. ನಮ್ ಊರಾಗ ಒಂದ್ ದರ್ಗಾ ಐತೆ. ಹಾ ಆ ದರ್ಗಾಕ, ಆ ದರ್ಗಾ ನಾವೆಲ್ರ ಆ ದರ್ಗಾದ ಏನ್ರ ಪೂಜಾ ಮಾಡಿದ್ವು, ಪ್ರೇಯರ್ ಮಾಡಿದ್ವು ಅಂತ ಒಂದು ಯಾವ್ದು ಇನ್ನ ಮಟ್ಟ ಯಾವ್ದೋ ಮುಸ್ಲಿಂ ಮಂಜಿ ಆ ದರ್ಗಾ ಬಂದ್ ಮಾಡಿಲ್ಲ. ಈಗ ಇಲ್ಲ ಇದಕ್ ಮಾಡ್ತೀವಿ. ನಮ್ದೇನ್ ಲಿಂಗಾಯತ್ ಸಮಾಜ, ನಮ್ ಊರಾಗ ಲಿಂಗಾಯತ್ ಸಮಾಜ ಏನಿರ್ತೈತಿ, ಇಲ್ಲ ಹಿಂದೂಗಳು ಎಲ್ಲಿರ್ತಾರಲ್ಲ ಅಲ್ಲೇ ನಮ್ ಊರಾಗ ಮಸೀದಿ ಐತೆ. ನಾವ್ ಏನ್ರ ಮಸೀದಿಯಾಗ ಹೋಗಿ ಪ್ರೇಯರ್ ಮಾಡ್ರ, ಡೈಲಿ ಅಜಾನ್ ಏರ, ಸಾಯಂಕಾಲ ಅಜಾನ್ ಏರ, ಬ್ಯಾರೆದವ್ರ ಏನ್ರ ನಮ್ಗ್ ಜಗಳ ತೆಗಿತಾರೋ, ಕಮ್ಯುನಲ್ ವೈಲೆನ್ಸ್ ಆಕೈತಿ ಅಂತ ಒಂದ್ ಯಾವತ್ತೂ ಅದ್ ಮಸೀದಿ ಬಂದ್ ಆಗಿಲ್ಲ. ಆದ್ರ ಬೆಂಗಾಲ್ದಾಗ ಏನ್ ಪರಿಸ್ಥಿತಿ ಇದೊಂದು ಪಾಯಿಂಟ್ ಆಡ್ ಮಾಡ್ಬಿಡ್ತೇನೆ ಅದಕ್ಕೆ.
ಇಂಡಿಯಾ ಸೆಕ್ಯುಲರ್ ಇರೋ ಕಾರಣ ಹಿಂದೂಗಳು ಮೆಜಾರಿಟಿ ಐತೆ ಅಂತ ಹೇಳಿ ಅದ್ ಗೊತ್ತಾತು. ಅಂಡ ನಾವು ಅದ್ ಸೆಕ್ಯುಲರ್ ಅಂಡರ್ಸ್ಟ್ಯಾಂಡ್ ಅನ್ಕೊಳ್ಳೋದ್ ಆಗಂಗಿಲ್ಲ ಕಾರಣ ಮಂದಿಗೆ, ಹಿಂಗ್ ಅದ್ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ ಮಂದಿಗೆ. ಬೇರೆದವ್ರ ಅದ ಮೆಜಾರಿಟಿ ಮುಸ್ಲಿಂ ಇದ್ದಲ್ಲಿ ಹೋಗ್ಲಿ, ಮೆಜಾರಿಟಿ ಕ್ರಿಶ್ಚಿಯನ್ ಇದ್ದಲ್ಲಿ ಹೋಗ್ಲಿ, ಹಿಂದೂಗಳ ಫೆಸ್ಟಿವಲ್ ಆಯ್ತು, ಹಿಂದೂಗಳ ಗುಡಿಗಳಾಯ್ತು, ಯಾವ ತರ ಇರ್ತಾವ ಸ್ವಲ್ಪ ನೀವು ಕೇಳ್ಕೊರಿ. ನಾ ಕ್ರಿಶ್ಚಿಯನ್ ಏನೋ ಓಕೆ, ಕ್ರಿಶ್ಚಿಯನ್ ಕಂಟ್ರಿದಾಗ ಲೈಕ್ ಈಗ ಅಮೆರಿಕಾ ಇಲ್ಲ ವೆಸ್ಟರ್ನ್ ಕಂಟ್ರಿದಾಗ ಸ್ಟಿಲ್ ಇಂಡಿಯನ್ಸ್ ಒಂದ್ ಸ್ವಲ್ಪ ಓಪನ್ಲಿ ಹಿಂದೂ ಫೆಸ್ಟಿವಲ್ಸ್ ಎಲ್ಲ ಈಗ ಸೆಲೆಬ್ರೇಟ್ ಮಾಡತ್ತಾರ ಲೈಕ್ ಯು ಎಸ್ ಎದಾಗ ಅದು. ಆದ್ರ ಯಾವ್ದೋ ಮುಸ್ಲಿಂ ಮೆಜಾರಿಟಿ ಇರೋ ಕಂಟ್ರಿನಾಗ ನೀ ಯಾವ್ದೋ ಹಿಂದೂಗಳು ಒಂದು ಓಪನ್ಲಿ ನಾ ಪಟಾಕ್ಷಿ ಹಚ್ತಾನ ದೀಪಾವಳಿ ಮುಂದ ನಮ್ಮ ಮನಿ ಮುಂದ್ ದೀಪ ಹಚ್ತಾನ ಅಂತಂದ್ರ ಹಚ್ಚಾಕ್ ಬಿಡಂಗಿಲ್ಲ. ಇಟ್ ಈಸ್ ಅ ಫ್ಯಾಕ್ಟ್. ಯಾರಿಗ್ ಚಲೋ ಅನಿಸ್ತೈತಿ ಕೆಟ್ಟ ಅನಿಸ್ತೈತಿ ಗುರುತಿಲ್ಲ, ಇರೋ ಫ್ಯಾಕ್ಟ್ ಹೇಳತ್ತೇವ ಅಷ್ಟೇ ನಾವು. ಆಮೇಲೆ ನಾ ಮಸೀದಿ ಹೇಳತ್ತಿಲ್ಲ. ಈಗ ಬಸವ ಒಂದ್ ವಿಷಯ ಪ್ರಸ್ತಾಪ ಮಾಡಿದ. ಕಾಳಿ ಟೆಂಪಲ್ ಬಿಜೆಪಿ ಗೌರ್ಮೆಂಟ್ ನಿನ್ನೆ ಬಿಜೆಪಿ ಅವ್ರು ದುರ್ಗಾ ಗೆಲ್ಬಾಗ್ ಟೆಂಪಲ್, ತೆಗದ್ರ ದುರ್ಗಾ ಅಂದ. ಟೆಂಪಲ್. ಹಾ, ದುರ್ಗಾ ಟೆಂಪಲ್. ಅದೊಂದು ಮುಸ್ಲಿಂ ಮೆಜಾರಿಟಿ ಏರಿಯಾದಾಗಿತ್ತ ಟೆಂಪಲ್. ಇಷ್ಟು ದಿನ ಬಂದ್ ಮಾಡಿರ ಅದ್ ಟೆಂಪಲ್. ಬರೀ ನವರಾತ್ರಿಯಾಗ ಅಷ್ಟ ಒಂದ್ ದಿನ ಪೂಜಾ ಮಾಡಕ್ ಓಪನ್ ಮಾಡ್ತಿರತ್ತ. ಯಾಕೆ ಬಂದ್ ನವರಾತ್ರಿಗೆ ಮಾಡಿರು? ದೀಪಾವಳಿ ಅಷ್ಟೇ ಬಿಟ್ಟಿದ್ದು. ಯಾಕೆ ಬಂದ್ ಮಾಡ್ಯಾರ ಅಂದ್ರ ಅದು ಮುಸ್ಲಿಂ ಡಾಮಿನೇಟೆಡ್ ಏರಿಯಾದಾಗಿತ್ತು. ಆ ಗುಡಿಗೆ ಹಿಂದೂಗಳು ಪೂಜಾ ಮಾಡಕ್ ಹೋದ್ರ ಕಮ್ಯುನಲ್ ವೈಲೆನ್ಸ್ ಹಾಕೈತತ್ತ ಅಂತ ಬಂದ್ ಮಾಡಿರತ್ತ. ಅಲ್ಲೂ ಇದು ಯಾವ ಲಾಜಿಕ್ ಅಂತನ್ನ, ನಮ್ಮ ದೇವ್ರಿಗೆ ಅದ್ ಎಲ್ಲೇ ಇರ್ಲಿ, ನಮ್ ದೇವ್ರಿಗೆ ನಾವ್ ಪೂಜೆ ಮಾಡಕ್ ಹೋದ್ರೆ ಕಮ್ಯುನಲ್ ವೈಲೆನ್ಸ್ ಯಾಕೆ ಆಕತಿ? ಏನ್ ಹಿಂದೂಗಳು ಬಡದಾಡ್ಕೋತ ಹೋಗ್ತಾರೋ? ಅದು ಇದು ಹ ಇದ್ದಿದ್ದ ಎಲ್ಲ ಇದ್ರೊಳಗೆ ಎಲ್ಲ ಊರೊಳಗೆ ಬರೋದೈತಿ ಈ ತರ ಇಶ್ಯೂ. ಬಟ್ ನಾ ರೀಸನ್ ಹೇಳತ್ತನ ಅದು ಯಾವ್ದೋ ಒಂದು ಎಕ್ಸ್ಪೈಟೆಡ್ ರೀಸನ್ ಕ್ಲೋಸ್ ಆಗಿರ್ಲಿ. ಬಟ್ ಬಿಜೆಪಿ ಬಂದ ಮೇಲೆ ತೆಗಿತಾರಂದ್ರ ಅದ್ ರೀಸನ್ ಬೇಕಲ್ಲ ಮನುಷ್ಯಾಗ. ಬಿಜೆಪಿ ಸರ್ಕಾರ ಇನ್ನೂ ಫಾರ್ಮೇಶನ್ ಆಗಿಲ್ಲ, ಯಾರು ಸಿಎಂ ಅಂತ ಗೊತ್ತಿಲ್ಲ, ಓಟ್ ತಗೊಂಡಿಲ್ಲ. ಬಟ್ ಬಿಜೆಪಿ ಗೌರ್ಮೆಂಟ್ ಮತ್ತೆ ಇಮಿಡಿಯೇಟ್ ಆಗಿ ದುರ್ಗಾ ಟೆಂಪಲ್ ಓಪನ್ ಆಯ್ತು. ರೀಸನ್ ಇಷ್ಟ ದಿನ ಸಪ್ರೆಸ್ ಆಗಿದ್ದು ಏನೈತಿಲ್ಲ ಅದು ಹೊರಗೆ ಬಂತು. ಈ ಸಪ್ರೆಸ್ ದೋಸ್ತ್, ಆಗ ಕಾರಣ ಇದು ಮುಸ್ಲಿಮರು ಅಂತ ಹೇಳಂತಿಲ್ಲ. ಅಲ್ಲೇನು ಆಡಳಿತ ಪಕ್ಷ ಐತೋ, ಆಡಳಿತ ಪಕ್ಷ ಐತಲ್ಲ ಹಿಂದೂಗಳ ಮೇಲೆ ಆ ತರ ದಬಾವ್ ಹಾಕಿತ್ತು. ಅದೊಂದು ಅಪೀಸ್ಮೆಂಟ್ ರೀಸನ್ ಮೇನ್. ಪಾಲಿಟಿಕ್ಸ್. ನಾ ನಾ ಮುಸ್ಲಿಮ್ರನ್ನು ಇದ್ರೊಳಗೆ ನಾ ಬ್ಲೇಮ್ ಮಾಡಂಗಿಲ್ಲ. ಆದ್ರೆ ಮಮತಾ ಅಂದ್ ಏನ್ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಇತ್ತಲ್ಲ, ಅದ್ರಿಂದ ಅವ್ರು ಸ್ಟ್ರಾಂಗ್ ಆಗಿರು, ಹಿಂದೂಗಳು ಆಟೋಮೆಟಿಕ್ಲಿ ಸಪ್ರೆಸ್ ಆಗಿರಲ್ಲ. ನಾ ಒಂದೊಂದು ಇಂಡಿಯನ್ ವಿಡಿಯೋ ಮುಸ್ಲಿಮ್ಸ್ ಬಗ್ಗೆನೂ ಮಾತಾಡೋದಿಲ್ಲ. ಇಲ್ಲ ಸಾರಿ, ಇಲ್ಲೊಂದು ಬೈಫರ್ಫಿಕೇಶನ್ ಮಾಡೋಣ. ಇಂಡಿಯನ್ ಮುಸ್ಲಿಮ್ಸ್ ಅಂತಲ್ಲ, ಇದೇನು ಗುಸ್ಪೈಟಿಯ ರೋಹಿಂಗ್ಯಾಸ್ ಬಾಂಗ್ಲಾದೇಶ್ ಅದಾರಲ್ಲ, ಅವರಿಂದ ಅವರ ಟಿ ಎಂ ಸಿ ಗೂಂಡಾಗಳಾಗಿ ಅವರ ಇದನ್ನ ಇಂಡಿಯನ್ ಮುಸ್ಲಿಮ್ಸ್ ಮಾಡ್ಯಾರೋ ಅಂತ ಅದನ್ನ ಮಾತಾಡಕ್ ಬರಲ್ಲ. ಬಟ್ ಇನ್ನು ಹೊರಗಿಂದ ಬಂದಾರಲ್ಲ ಅವ್ರು ಮಾಡಿದಂತ ಕರೆ. ದೋಸ್ತ, ಈ ಒಂದೊಂದು ವಿಡಿಯೋಗಳು ಇಂತ ವಿಡಿಯೋಗಳು ಬಂದವಲ್ಲ, ಅಂದ್ರೆ ಎಸ್ ಅದನ್ನ ನೋಡೋಣ. ಟ್ವಿಟರ್ನಾಗ ಅದು ನೋಡೋಣ. ಈಗ ಸದ್ಯ ಅದ ನೆಕ್ಸ್ಟ್ ಚಾಪ್ಟರ್ ಅದು ಹೋಗುನು. ಹಳ್ಳ್ಯಾಗ ಹೆಂಗಸರ್ ಇರ್ತಾರಲ್ಲ, ಲಿಟ್ರಲಿ ಅವ್ರಾಗ ಗೆದ್ದಾರ ಏನಪ್ಪಾ ಅನ್ನೋ ಖುಷಿಲೇ ಎಲ್ಲಾರು ಮುಖಕ್ಕೆ ಕೇಸರಿ ಗುಲಾಲ್ ಹಚ್ಕೊಂಡು ಸೆಲೆಬ್ರೇಟ್ ಮಾಡತ್ತಾರ. ನಾ ಈ ತರ ನೋಡು, ಒಂದ್ ಯಾವ್ದೋ ಎಲೆಕ್ಷನ್ ನೋಡಿ ರಿಸಲ್ಟ್ ಬಂದ್ ಕೂಡಲೇ ಯಾರು ಸೆಲೆಬ್ರೇಟ್ ಮಾಡ್ತಾರೋ? ಪಾರ್ಟಿ ಕಾರ್ಯಕರ್ತರು. ಕಾರ್ಯಕರ್ತರ ಕ್ಯಾಂಡಿಡೇಟ್ ಬೇಕಾದವ್ರು ಅಷ್ಟ ಸೆಲೆಬ್ರೇಟ್ ಮಾಡ್ತಾರ. ಸಾರ್ವಜನಿಕರು ಯಾರು ಸೆಲೆಬ್ರೇಟ್ ಮಾಡಿದ್ ನೋಡಿಲ್ಲ. ನಿನ್ನೆ ಲಿಟ್ರಲಿ ಕೋಲ್ಕತ್ತಾದಾಗ ಇಲ್ಲ ವೆಸ್ಟ್ ಬೆಂಗಾಲ್ದಾಗ ನೋಡಿ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಾಗ ಎಲ್ಲಾರು ಹೊರಗೆ ಬಂದ್ ಹೆಂಗ್ ಸೆಲೆಬ್ರೇಟ್ ಮಾಡ್ತಾರಲ್ಲ, ಮಂದಿ ಲಿಟ್ರಲಿ ಹಂಗ್ ಸೆಲೆಬ್ರೇಟ್ ಮಾಡತ್ತಾರ. ಒಂದ ಸಾರ್ವಜನಿಕರು ಹೊರಗೆ ಬಂದ್ ಹೆಂಗ್ ಅದು ಪಾರ್ಟಿ ಬಿಟ್ಟು, ಅವ್ರಿಗೆ ಪಾರ್ಟಿ ಗುರ್ತಿಲ್ಲ, ಪಾಲಿಟಿಕ್ಸ್ ಸಂಬಂಧ ಇಲ್ಲ, ಯಾವ ಕ್ಯಾಂಡಿಡೇಟ್ ಸಂಬಂಧ ಇಲ್ಲ, ಹೊರಗ್ ಬಂದ ಆ ರೀತಿ ಸೆಲೆಬ್ರೇಟ್ ಮಾಡಿದಾರ ಅಂದ್ರೆ ಅವ್ರಿಗೆ ಒಳಗೆ ಎಟ್ ಇದನ್ನಿತ್ತು. ಮತ್ ಒಬ್ಬೊಬ್ಬರಂತೂ ಪಾಪ ಅಳ್ಕೋತನ ಇದನ್ ವಿಡಿಯೋಗಳು ಮಾಡಿಬಿಟ್ಟಾರ. ಅವ್ರಿಗೆ ಅದು ಎಮೋಷನ್ಸ್ ಕಂಟ್ರೋಲ್ ಅನ್ನ ಮಾಡಕ್ ಆಗಿಲ್ಲ. ಸೊ ಅದು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಎಲ್ಲಿಗೆ ಹೋಗ್ಬೋದು ಅನ್ನಕ್ ಒಂದು ಪೀಕ್ ಲೆವೆಲ್ಗೆ ತೋರ್ಸ್ಕೊಟ್ಟಿದ್ ಮಮತಾ. ಯಾವ ಪೀಕಿನಾಗ ನಾವು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡ್ಬೋದು. ಇವನ್ ಕಾಂಗ್ರೆಸ್ ಆಕಿನ್ ಬೀಟ್ ಮಾಡಕ್ ಆಗಂಗಿಲ್ಲ. ಈಗ ಫಸ್ಟ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಮಮತಾ ದೀದಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾ ಸೋತಿಲ್ಲ, ನಾ ರಿಸೈನ್ ಕೊಡಂಗಿಲ್ಲ ಅಂತ ಹೇಳಿದ. ನಿಂಗೇನ್ ಅನಿಸುತ್ತೆ ಅದು ಇದ್ರ ಬದಲ್? ನೋಡಕ್ ಮ್ಯಾಕ್ ಬರಲ್ಲ ನೆಲಾಡು ಅಂತಂದ್ರೆ. ಸೊ ದೀದಿ ಹೇಳೋದಕ್ಕೆ ಏನೈತಿ ಅದ, ಆಕೆ ಸ್ಟಾರ್ಟಿಂಗ್ ಅನ್ನ ಹೇಳೋ ಎಕ್ಸಿಟ್ ಪೋಲ್ಸ್ ಬಂದಾಗ ಈ ತರ ಪ್ರಿಡಿಕ್ಟ್ ಮಾಡಿದಾಗ ಎಕ್ಸಿಟ್ ಪೋಲ್ ಅವ್ರ ಕಡೆ ಬಾಂಡ್ ಬರ್ಸ್ಕೊರಿ ಅಂತೆಲ್ಲ ಹೇಳಿದ್ರು. ಬಟ್ ಎನಿವೆ ಆಕೆ ಇದು ಆಗತ್ತಿರೋ ಗೊತ್ತಿತ್ತು. ಶಿ ಇಸ್ ದ ನೆಕ್ಸ್ಟ್ ಅರವಿಂದ್ ಕೇಜ್ರಿವಾಲ್. ಆಕೆ ಶಿ ಇಸ್ ದ ಪೀಪಲ್ ವಾಸ್ ಇನಫ್ ಅರವಿಂದ್ ಕೇಜ್ರಿವಾಲ್. ನಾಟಕ ಮಾಡಿದೊಳಗೆಲ್ಲ ನಂಬರ್ ಒನ್. ಬಟ್ ಎನಿವೆ ಆಕೆದ ಈಗ ಏಪ್ರಿಲ್ 8, ಸಾರಿ ಮೇ 8ಕ್ಕೆ ಮುಗಿತೈತಿ. ಆಕೆ ಬಿಡ್ಲಿ ಆಮೇಲೆ ಅದನ್ನ ರಿಸೈನ್ ತಗೋತಾರ. ಸೊ ಅದು ಡ್ರಾಮಾ ಇರೋದು, ಅದ್ರ ಬಗ್ಗೆ ನಾ ಮಾತಾಡೋದು. ಅಲ್ಲೋ, ಹೌದಪ್ಪ, ನಾ ಸೋತನು, ಜನ ನನ್ ಸೋಲ್ಸಿದಾರು, ಅದ ಏನಂತಾರ ಇಲ್ಲ ಅದಕ್ಕೆ? ಆಕಿಗಿಲ್ಲ ಇಲ್ಲ ಅದ 100 ಸೀಟ್ ಕಸ್ಕೊಂಡಾರಂತ. 100 ಸೀಟ್ ಹೆಂಗ್ ಕಸ್ಕೊಂಡ್ ಬಿಡುತ್ತೆ? 10 ಬೇಡ, 12 ಸೀಟ್ ಮಾಡಿರ್ತಾರೆ. ಸೇಮ್ ಈಸೇನ ತಮಿಳ್ನಾಡು ಒಳಗೈತಿ, ಸೇಮ್ ಈಸೇನ ಕೇರಳ ಒಳಗೈತಿ. ಹಾ, ದೋಸ್ತ್, ಮಮತಾ ದೀದಿ ಅಲ್ಲಿ ಕಾಂಟೆಸ್ಟ್ ಮಾಡಿವಳು, ಆಕೆ ಸೋತಾಳು, ಆಕೆ ಒಪ್ಕೊಳ್ಳಿಲ್ಲ, ನಾಟಕ ಮಾಡತ್ತಾಳು. ಆಕೆ ಅಂತ ಮೊದ್ಲಿಂದ ನಾಟಕ ಮಾಡ್ಕೋತ ಬರ್ತಾಳು, ನಾಟಕ ಮಾಡ್ಕೋತಾನೆ ಗೆದ್ದಾಳ. ಆಕೆದೊಂದು ಓಕೆ ಮಾಡೋದು ನಾ ಏನ್ ಜಸ್ಟಿಫೈ ಮಾಡಂಗಿಲ್ಲ, ಬಟ್ ಓಕೆ. ಅಂದ್ರೆ ರಾಹುಲ್ ಗಾಂಧಿ ದೋಸ್ತ್ ಅವಂಗ
ಅವಂಗ ಬುದ್ಧಿ ನನಗೆ ಏನ್ ವರ್ಡ್ ಯೂಸ್ ಮಾಡೋಕ್ ತಿಳಿಯತ್ತಾಗೈತ ಅವಂಗ. ಅಲ್ಲೋ ನೀ ಅವ್ರ ಗೌರ್ಮೆಂಟ್ ಎಲ್ಲಿ ಬಂದೈತಿ? ಕೇರಳದಾಗ ಬಂದೈತೆ. ಕೇರಳದಾಗ ಹೋಟ್ ಅದು ಚೋರಿ ಆಗಿಲ್ಲ. ಅಲಯನ್ಸ್ ಜೊತೆ. ಹಾ, ಕೇರಳದಾಗ ಹೋಟ್ ಚೋರಿ ಅಲಯನ್ಸ್. ಆಗಿಲ್ಲ. ಕೇರಳದಾಗ EVM ಹ್ಯಾಕ್ ಆಗಿಲ್ಲ. ತಮಿಳ್ನಾಡದಾಗ ವಿಜಯ್ ಗೆದ್ದ, ಅಲ್ಲಿ ಓಟ್ ಚೋರಿ ಆಗಿಲ್ಲ, ಅಲ್ಲಿ EVM ಹ್ಯಾಕ್ ಆಗಿಲ್ಲ. ಅದ ಆಸಾಮ್ನ್ಯಾಗ ಮತ್ತ ವೆಸ್ಟ್ ಬೆಂಗಾಲ್ದಾಗ ಅಟ್ಟ ಓಟ್ ಚೋರಿ ಆಗೈತತ್ತ, ಅಲ್ಲಿ ಅಟ್ಟ ಇಸಿದವ್ರ ಬಿಜೆಪಿ ಗೆಲ್ಲೋಂಗ್ ಮಾಡಿದಾರತ್ತ. ಈ ಏನ್ ಲಾಜಿಕ್? ಜನರ ಲಾಜಿಕ್ ಮಾತಾಡತಾನಂದ್ರ ಅದಕ್ಕೆ ಏನ್ರ ಲಾಜಿಕ್ ಐತಿ. ನಾ ಮಾತಾಡೋದು ಎಟ್ ಸರಿ ಇಲ್ಲ, ಒಂದ್ ಸ್ವಲ್ಪ ಬೇಕೇನ್ ಬೇಡ? ಇವ್ನು ಈಗ ನಾವು ಇನ್ನ ಕಾಲೇಜ್ ಹೋಗು ಹುಡುಗರಿಗೆ ಗುರ್ತಾಕೈತಿ ಅದೆಲ್ಲ. ಅಲ್ಲ ನಮ್ಗ ಈಗ ಸ್ಕೂಲ್ ಒಳಗಿದ್ದಾಗ ಕನ್ನಡದೊಳಗ ಒಂದ್ 3 ಮಾರ್ಕ್ಸಿಗೆ ಬರ್ತಿತ್ತು, ಸಂದರ್ಭಾನುಸಾರವಾಗಿ ಬರೆಯಿರಿ ಅಂತ ಹೇಳಿ. ಸೊ ಹಂಗ ಅವ್ನ್ಗೆ ಎಲ್ಲಿ ಕರೆಕ್ಟ್ ಅನಿಸ್ತೈತಿ ಅದು ಓಕೆ, ಎಲ್ಲಿ ಅವ್ರ ಪಾರ್ಟಿ ಸೋಲ್ತೈತಿ ದಟ್ ಈಸ್ ಪಾರ್ಟ್ ಆಫ್ ಏನೋ ಇಸಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೆಲ್ಲ ಸೇರಿ ಏನ್ ಮಾಡ್ಯಾರ, ಮೋಸ ಮಾಡಿದಾರು, ಓಟ್ ಚೋರಿ ಮಾಡಿದಾರು. ಅವ್ ಏನ್ ಸೊ ಟ್ವೀಟ್ ಬರ್ದ ಓದ್ತಾನ ನೋಡಿಲ್ಲ ಇದು. Assam and Bengal are clear cases of election being stolen by the BJP with support of EC. We agree with Mamta ji, more than 100 seats were stolen in Bengal. We have seen this playbook before. Madhya Pradesh, Haryana, Maharashtra. Some in Congress and others are gloating about TMC loss. They need to understand this clearly. The theft of Assam and Bengal's mandate is big step forward by BJP in its mission to destroy Indian democracy. Put petty politics aside, this is not about one party or other. This is about India. ಈ ಬಾಯಿ ಹೊಲಸ್ ಬರ್ತಾವಪ್ಪ ದೇವ್ರ. ಯಾಡ ತಲಿ ಹಾವ ಯಾಡ ನಾಲ್ಗೆ ಹಾವ ಅಂದ್ರ ರಾಹುಲ್ ಗಾಂಧಿ. ಮಮತಾ ಬ್ಯಾನರ್ಜಿ ಒಳಗ ಕೋಲ್ಕತ್ತಾ ಒಳಗೆ ಮಮತಾ ಇಸ್ ದ ಮೋಸ್ಟ್ ಕರಪ್ಟ್ ಲೀಡರ್ ಅಂತ ಹೇಳ್ಯಾನ. ಓಕೆ, ಈಗ ಹೇಳ್ತಾನ. ಬಟ್ ಅದ ರಾಜ್ಯದೊಳಗೆ ಎಲೆಕ್ಷನ್ ಆಗೋದಿತ್ತ ಬೇರೆ, ಮೋದಿನ ಸೋಲಿಸ್ಬೇಕಂತ ಹೇಳಿ ಇವ್ರೇನೋ ಒಂದೊಂದ್ರೊಳಗೆ ಒಬ್ಬೊಬ್ರಿಗೆ ಆಗಂಗಿಲ್ಲ, ಇವ್ರೆಲ್ಲ ಕೂಡ ಇಂಡಿಯಾ ಅಲಯನ್ಸ್ ಮಾಡ್ಕೊಂಡಾರ. ಇವ್ರೊಳಗೆ ಸ್ಟೇಟ್ ಒಳಗೆ ಹೊಡೆದಾಡ್ಲಿ ನಡೀತೈತಿ. ಬಟ್ ವೆನ್ ಇಟ್ ಕಮ್ಸ್ ಟು ನ್ಯಾಷನಲ್ ಪಾಲಿಟಿಕ್ಸ್ ದೇ ವಿಲ್ ಜಾಯಿನ್ ಅಂಡ್ ಟ್ರೈ ಟು ಡಿಫೀಟ್ ಮೋದಿ. ದಟ್ ಈಸ್ ದ ಮೇನ್ ಬಿಗ್ಗೆಸ್ಟ್ ಅಜೆಂಡಾ ಆಫ್ ಇಂಡಿಯಾ ಅಲಯನ್ಸ್. ಸೊ ಅಲ್ಲಿ ಇಲ್ಲೋ ನಮ್ಗೆ ಲಾಫೇಬಲ್ ಅನಿಸ್ತೈತಿ ಇದು. ಲಾಫೇಬಲ್ ಅಲ್ಲ, ಎಷ್ಟು ನಾನ್ಸೆನ್ಸ್ ಅಂತನ್ನ. ಹೋಟ್ ಚೋರಿ ನೋಡ್ ದೋಸ್ತ್, ಬಿಜೆಪಿ ಅವ್ರು ಹೋಟ್ ಚೋರಿ ಮಾಡೋದಾಗಿರ ಬೆಂಗಾಲ್ದಾಗ ಅಟ್ಟ ಮಾಡೋದ್ ಬೇಕಾಗಿರ್ಕಿಲ್ಲ, ಅವ್ರಿಗೆ ಆಸಾಮ್ದಾಗ ಅಷ್ಟ ಮಾಡೋದ್ ಬೇಕಾಗಿರ್ಕಿಲ್ಲ. ಅಲ್ಲ ಇದು ಆ- ಈಗಿಂದ ಇದಲ್ವೋ, ಆಂಧ್ರ 7 ಪ್ರದೇಶ್ ವರ್ಷದಿಂದ ಇದು. ಆಂಧ್ರ ಪ್ರದೇಶ್ನಾಗ ಅಷ್ಟ್ ಬಿಟ್ರ, ಆಂಧ್ರ ಪ್ರದೇಶ್ನಾಗೂ ಡೈರೆಕ್ಟ್ ಬಿಜೆಪಿ ಗೌರ್ಮೆಂಟ್ ಇಲ್ಲ, NDA ಗೌರ್ಮೆಂಟ್ ಐತೆ. ಹಾ, ಆಂಧ್ರ ಪ್ರದೇಶ ಬಿಟ್ರ ಸೌತ್ದಾಗ ಸಾರಿ ಟು ಕಟ್ ಯು. ಹಂಗೇನಾರ ಇಸಿ ಎಲೆಕ್ಷನ್ ಇತ್ತ ಅಂದ್ರ ಇದು 240 ಸೀಟ್ ತಗೊಂಡ್ರು ಗಪ್ ಕುಂದಿರ್ತಿದ್ದಿಲ್ಲ. ಈಗ ಲಾಸ್ಟ್ ಲೋಕಸಭಾ ಎಲೆಕ್ಷನ್ ಆಗಿದ್ದವು, ಅದಕ್ಕ ಅವ್ರ ನಿತೀಶ್ ಕೈ ಹಿಡಿ, ಆಮೇಲೆ TDP ಕೈ ಹಿಡಿಯೋ ಅವಶ್ಯಕತೆನೇ ಇರ್ತೈತಿ, ಜನಸೇನಾ ಕೈ ಹಿಡಿಯತ್ತೆ. ಹಂಗೇನೆ ರಿಗ್ ಮಾಡಿ ಗೆಲ್ಲಬೇಕಿತ್ತು, ಮ್ಯಾಂಡೇಟ್ 2 ನಂಬರ್ ತಗೋಬೇಕಿತ್ತಂದ್ರ 400 ಪಾರ್ ಅಂತದಲ್ಲ, 450 ತಗೋತಿದ್ರು. ಸೊ ಅದನ್ನ ಮಂದಿ ತಿಳ್ಕೊಬೇಕು, ಮಂದಿ ಶಾನೆ ಆಗ್ಬೇಕ. ಅವ್ರ ರಾಹುಲ್ ಗಾಂಧಿ ಹೇಳಿದಂತ ಇದು ಮಾಡಂಗಿಲ್ಲ. ದೋಸ್ತ್, ರಾಹುಲ್ ಗಾಂಧಿ ನಾವು ಸೀರಿಯಸ್ ಆಗಿ ತಗೊಳಂಗಿಲ್ಲ ಅದಂತೂ ನಿಂಗೆ ಹೇಳ್ಬಿಡ್ತಾನೆ. ತಗೋಬಾರ್ದು. ತಗೊಳಂಗಿಲ್ಲ ಬಿ. ಆದ್ರ ಒಬ್ಬ ಅಪೋಸಿಷನ್ ಲೀಡರ್ ಆಗಿ ಅವಂಗೊಂದು ರೆಸ್ಪಾನ್ಸಿಬಿಲಿಟಿ ಇರ್ತೈತಿ. ನಾ ಏನ್ ಮಾತಾಡತಾನೋ, ನಾ ಮಾತಾಡೋ ವರ್ಡ್ಗಳು ಏನದಾವು, ನಾ ಕರೆಕ್ಟ್ ಮಾತಾಡತಾನೋ ಇಲ್ಲ ಅನ್ನೋದು, ಆ ರೆಸ್ಪಾನ್ಸಿಬಿಲಿಟಿ ನೋಡ್ಕೊಂಡ್ ಮಾತಾಡ್ಬೇಕ ಅವ. ರೆಸ್ಪಾನ್ಸಿಬಿಲಿಟಿ ಇತ್ತಂದ್ರ ರಿಸಲ್ಟ್ ಡೇ ಐತಿ, ಹಿಂದಿನ ದಿನ ಒಮ್ಮನ್ ಮಸ್ಕಟ್ ಒಳಗ ಅನ್ನಾರ ಟ್ರಿಪ್ ಎಂಜಾಯ್ ಮಾಡತ್ತಾರ. ದೋಸ್ತೆ, ಒಬ್ಬ ಯಾವಾರ ಹುಡುಗಿ ಎಕ್ಸಾಮ್ ಬರದ, ನಾ ಎಕ್ಸಾಮ್ ರಿಸಲ್ಟ್ ದಿವಸ ನರ್ವಸ್ ಆಗಿ ಕೂತಿರ್ತಾ, ಏನ್ ಆಕೈತಿ ಆಮೇಲೆ ರಿಸಲ್ಟ್ ಅಂತ ಅಂದೆ. ಇವ್ ಯಾರು ಹೇಳು, ಎಕ್ಸಾಮ್ ಬರೀತ್ನಾಗ ಗುರ್ತಾಗೈತಿ ಫೇಲ್ ಆಗಿದಾನ ಅಂತ ಟೆನ್ಷನ್ ತಗೊಳಂಗಿಲ್ಲ, ನಾವು ಆರಾಮ್ ತಿರ್ಗಾಡ್ಕೋತ. ರಾಹುಲ್ ಗಾಂಧಿ ಎಕ್ಸಾಮ್ ಬರ್ಯಾವಲ್ಲ, ಎಕ್ಸಾಮ್ ಬರೀತ್ ನೋಡ ಮಟ್ಟ ದೂರ ಫ್ಯಾಮಿಲಿ ಮಾಡಿದ್ ರೊಕ್ಕ ಐತಿ, ಆಗಂಗಿಲ್ಲ, ಎಕ್ಸಾಮ್ ಬರೀದ್ ಆಗಂಗಿಲ್ಲ. ಫ್ಯಾಮಿಲಿ ಮಾಡಿದ್ ರೊಕ್ಕ ಐತಿ, ಪಾರ್ಟಿಗೆ ಫಂಡ್ ಬರ್ತೈತಿ, ಆ ಫಂಡ್ನ್ಯಾಗ ಆರಾಮ್ ತಿರ್ಗಾಡ್ಕೋತ ಇರಾವ್ ಅಷ್ಟ. ಎಲೆಕ್ಷನ್ ಮುಗಿತು, ಖತಮ್, ಟಾಟಾ ಬೈ ಬೈ, ಒಂದ್ 4 ದಿನ 1 ವಾರ ಹೋಗಿ ಬರ್ತಾನಂತ ಹೇಳಿ. ನೀ 2014 ವಿಷಯ ಇದನ್ ತೆಗದಲ್ಲ, ನಾ ಅವಾಗಿಂದ ಮೋದಿಂದ ಎಕ್ಸ್ಪ್ರೆಷನ್ ಏನೈತ್ ನಾ ನೀ ಬರೀ ತೋರ್ಸ್ತಾನೆ ಅಟ್ಟ, ಅವ್ನ ಬುಕ್ ಮಾರ್ಕ್ ಮಾಡಿ ಇಟ್ಕೊಂಡ ನೀನ್ ನೋಡ್ತೇನೆ ಇರು. ಅವಾಗಿನ ಟೈಮ್ನಾಗ ಮೋದಿಗೆ ಅಟ್ ಅಸಹ್ಯ ಮಾಡ್ಕೊಂಡ್ ಸೋಲೋದ್ ಅವಶ್ಯಕತೆನೇ ಇರ್ಲಿಲ್ಲ ಅವಾಗ. ಇಲ್ಲೈತ್ ನೋಡಿದ ಮೋದಿನ ಎಕ್ಸ್ಪ್ರೆಷನ್ ನೋಡ್ ಅಷ್ಟ, ನೀ ಬರೀ ಇದ್ರೊಳಗ. ಇವನ್ ಆಫ್ಟರ್ ಬಿಲ್ಡಿಂಗ್ ರಾಮ್ ಮಂದಿರ್ ಮಾಡ್ರಿ, ಅಯೋಧ್ಯದಾಗ ಬಿಜೆಪಿ ಕ್ಯಾಂಡಿಡೇಟ್ ಸೋತ. ಅಯೋಧ್ಯ ಕಾನ್ಸ್ಟಿಟ್ಯೂನ್ಸಿ ಯಾವ್ದಿರಕಿಲ್ಲ, ಬಟ್ ಅಯೋಧ್ಯ ರೀಜನ್ದಾಗ ಬಿಜೆಪಿ ಕ್ಯಾಂಡಿಡೇಟ್ ಸೋತ. ಅಯೋಧ್ಯ ಕಾನ್ಸ್ಟಿಟ್ಯೂನ್ಸಿನ ಅಂದ್ರ ಅದ ಜಿಲ್ಲಾ, ಅಯೋಧ್ಯ ಹಿಡ್ಕೊಂಡ ಜಿಲ್ಲಾ. ಅಬ್ಕಿ ಬಾರ್ 400 ಪಾರ್ ಅಂತ ಇವ್ರ ಸ್ಲೋಗನ್ ಇತ್ತು. 400 ಪಾರ್ ಅದ್ರದ್ ಹಾಫ್ ಮ್ಯಾಲ ಒಂದ್ 40 ಸೀಟ್ ಅಟ್ಟ ಗೆದ್ರಿ ಇವ್ರ. ಅದ್ರ ಸಮೀಪನ ಹೋಗಕ್ ಆಗ್ಲಿಲ್ಲ 400 ಅದಕ್ಕ.
ಮೋದಿ ಲೈಫ್ನಾಗ ಫಸ್ಟ್ ಟೈಮ್ ಇದ್ ಮೆಜಾರಿಟಿ ಇಲ್ದ ಗೌರ್ಮೆಂಟ್, ಅವ್ನು ಯಾವಾಗ CM ಆಗಿದಲ್ಲ ಅವಾಗಿಂದ ಇಲ್ಲಿ ತಕ ಅವ್ ಫಸ್ಟ್ ಟೈಮ್ ಮೆಜಾರಿಟಿ ಇಲ್ದ ಗೌರ್ಮೆಂಟ್ ಫಾರ್ಮ್ ಮಾಡಿದ್ದ. ನೀ ಬರೀ ಮೋದಿ ಎಕ್ಸ್ಪ್ರೆಷನ್ ನೋಡ್ ಅದ್ರ ಮೇಲೆ ಗುರ್ತಾಗೈತಿ ಎಟ್ ಹರ್ಟ್ ಆಗಿತ್ತು ಅವತ್ ಮೋದಿಗೆ ಅಂತ ಅಂದ. ಅದ್ ಬಿಡ ಅವ್ರು ಅವತ್ತು ಇದು ಮಾಡ್ಬೇಕು ಅವ್ರಿಗೆ ಇದ್ದಿದ್ದಿಲ್ಲ. ಓಕೆ, ಅದೇ ಅದ ಗ್ರೀಕ್ ಮಾಡೋದಿತ್ತು, ಎಲೆಕ್ಷನ್ ಕಮಿಷನ್ ಇತ್ತು, ಇಡಿ ಇತ್ತು, ಎಲ್ಲ ಇತ್ತು, ಪ್ಯಾರಾಮಿಲಿಟರಿ, CISF, CRPF ಎಲ್ಲ ಇತ್ತಂದ್ರ ಅವಾಗ ಮಾಡ್ಕೋಬಹುದಿತ್ತು ಇಂಟಿಮೇಟ್ ಮಾಡಿ. ಬಟ್ ಆಗ್ಲಿಲ್ಲಲ್ಲ. ಸೊ ಇವ್ರ ಹೆಂಗ ನಂಗ್ ಬಂತಂದ್ರ ಕರೆಕ್ಟ್, ನಿನ್ನಂಗ್ ಬಂತಂದ್ರ ತಪ್ಪು. ಅಲ್ಲೋ ಬರೀ ನಾ ಬೆಂಗಾಲ್ದಾಗ ಅಟ್ಟ ಎಲೆಕ್ಷನ್ ಆಗೈತಿ, ಬೆಂಗಾಲ್ದಾಗ ಅಟ್ಟ ರಿಸಲ್ಟ್ ಬಂದೈತಿ, ಅಲ್ಲಿ ಅಟ್ಟ ಬಿಜೆಪಿ ಅವ್ರ ಹಿಂಗ್ ಗೆದ್ದಾರು, ಯಾರು ಅನ್ಕೊಳಕಿಲ್ ಬಿಜೆಪಿ ಅವ್ರು ಗೆಲ್ತಾ ಇರತ್ತ ಗೆದ್ ಬಂದ್ರು ಅತ್ತ ಅಂದ್ರೆ ಇವ್ರು ಓಕೆ. ಇವ್ರ ಏನ್ರಿ ಈಗ ಹೆಂಗ ಹರಿಯಾಣದಾಗ ಮಾಡ್ರು, ಮಹಾರಾಷ್ಟ್ರದಾಗ ಮಾಡ್ರು, ಸಿಂಗಲ್ ಒಂದೊಂದ್ ಎಲೆಕ್ಷನ್ ಆಗಿದ್ದು, ಒಂದೊಂದ್ ರಿಸಲ್ಟ್ ಬಂದು. ಇದ್ರ ಜೊತೆ 5 ಎಲೆಕ್ಷನ್ ಆಗಿದಾವ. ಆಸಾಮ್ದಾಗ ಆಗೈತಿ, ಆಸಾಮ್ದಾಗೂ ಬಿಜೆಪಿ ಅವ್ರು ಗೆದ್ದಾರ ಬಿಡ. ಕೇರಳದಾಗ ಆಗೈತಿ, ಪುಡುಚೇರಿದಾಗ ಇವ್ರು ಹೇಳ್ಕೊಡಟ್ ಸೀಟ್ ಬಂದಿಲ್ಲ, ಇವ್ರ ಅಟ್ ಪ್ರೊಜೆಕ್ಟ್ ಮಾಡಿರಟ್. ಮತ್ ತಮಿಳ್ನಾಡ್ದಾಗ AIDMK ಜೊತೆ ಇವ್ರದ್ದು ಇದನ್ನಿತ್ತ, ಅಲಯನ್ಸ್ ಇತ್ತ. AIDMK ಎಟ್ ಬಂದು ಥರ್ಡ್ ಪೊಸಿಷನ್ ಬಂದ್ರು AIDMK ದವ್ರ. ಇವ್ರು ಅದನ್ನ ವೋಟ್ ಚೋರಿ. ಮಂದಿ ತಿಳ್ಕೊಬೇಕು. ಅನ್ನ ಅಲ್ಲೋ ತಿನ್ನು ಅನ್ನ ತಿನ್ನು ಅನ್ನ ತಿನ್ನು ಮಂದಿ, ಹೊಟ್ಟಿಗೆ ಅನ್ನ ತಿನ್ನು ಮಂದಿ ರಾಹುಲ್ ಗಾಂಧಿ ಮಾತ ನಂಬಂಗಿಲ್ಲ. ವೋಟ್ ಚೋರಿ ಮಾಡ್ಯ ನಾವ್ನ ಗೆಲ್ಲೋದಾಗಿರ ಅಣ್ಣಾಮಲೈ ಇಟ್ಟೊತ್ತಿಗೆ ತಮಿಳ್ನಾಡ್ CM ಆಗ್ಬೇಕಾಗಿತ್ತು ಇವತ್ತು. ತಮಿಳ್ನಾಡು CM ಹಾಕಿದ್ ವಿಜಯ ಹಾ, ಬರೋದಿದ್ದಿಲ್ಲ ಒಬ್ಬ ಪಾಲಿಟಿಕ್ಸ್. ಫಿಲ್ಮ್ ಆಕ್ಟರ್ ಅಲ್ಲ, ಒಬ್ಬ ರಿಟೈರ್ಡ್ IAS ಆಫೀಸರ್, ವೆಲ್ ಎಜುಕೇಟೆಡ್, ವೆಲ್ ಇಂಟೆಲೆಕ್ಚುಯಲ್ ಮನುಷ್ಯ CM ಹಾಕಿ ತಮಿಳ್ನಾಡ್ದು ಇವತ್ತು. ಸೊ ಅದನ್ನ ಸುಮ್ಮ ಮಾತಾಡ್ಬೇಕು ಹೇಳ್ಬೇಕಂತ ಹೇಳ್ತಾರೋ. ಸೊ ಅದನ್ನ ಇದನ್ ಮಾಡೋದು ಬೇಡ. ಸುಮ್ ಮಂದಿ ತಿಳ್ಕೊಬೇಕು ನೀವು ಅಟ್ಟ. ಈಗ ಲೆಕ್ಕ ಸಿಂಪಲ್ ಮಾತಾಡಿ ಹೇಳ್ತೀನಿ. 5 ರಾಜ್ಯ ಚುನಾವಣೆ ಆಗ್ಯಾವ. 4 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶ. 2 ಬಿಜೆಪಿ ಗೆದ್ದೈತಿ, 2 ಕಾಂಗ್ರೆಸ್ ತಿಳ್ಕೊರಿ. TVK ತಮಿಳ್ನಾಡು ಬಿಟ್ಟ ಬಿಡ್ರಿ, ಕಾಂಗ್ರೆಸ್ ಒಂದೊಳಗೆ ಗೆದ್ದೈತಿ. ಈಗ ಅಲ್ಲಿ ಮಾಡಿದ್ ಬರೋಬ್ಬರ ಐತಿ, ಬೇರೆ ಕಡೆಗೆ ಆಗಿದ್ದು ತಪ್ಪೈತಿ. ಅದಂಗ ಅದಂಗ ಆಕೈತಿ. ಅಲ್ಲೋಪ ನನಗೆ ಸೀರಿಯಸ್ಲಿ ಇವ್ನು ಹೆಂಗಾರೆ ಇದನ್ ಮಾಡಿದಾರೋ, ಅಪೋಸಿಷನ್ ಲೀಡರ್ ಮಾಡಿದಾರೋ. ಈಗ ಒಬ್ಬೊಬ್ರು ಹೇಳ್ತಾರಲ್ಲ, ರಾಹುಲ್ ಗಾಂಧಿ ಫ್ಯಾಮಿಲಿಯಾಗ ಹುಡ್ತಿರ್ಕಿಲ್ಲ ಅಂದ್ರ ಒಂದ್ ಗೇಟ್ ಕಾಯೋ ಬೂತ್ ಸೆಕ್ಯೂರಿಟಿ ಏಜೆಂಟ್ ಗಾರ್ಡು, ಬೂತ್ ಸೆಕ್ಯೂರಿಟಿ ಏಜೆಂಟ್ ಹಾಕಿದ್ರು. ಬೂತ್ ಏಜೆಂಟ್ ಬೂತ್ ದೂರ ಉಳಿದ ಏಜೆಂಟ್ ಸೆಕ್ಯೂರಿಟಿ ಗಾರ್ಡ್ ಹಾಕು ಲೈಕ್ ಇರಕಿಲ್ಲ ನಂದ್ ಹಂಗ ಅದಾವ್ ಸೀರಿಯಸ್ಲಿ. ತನಗಂತೂ ತನ್ನ ಸ್ವಂತ ಶಕ್ತಿ ಮೇಲಂತೂ ಒಂದ್ ಎಲೆಕ್ಷನ್ ಗೆಲ್ಲಕ್ ಆಗಂಗಿಲ್ಲ. ಬ್ಯಾರೆದವ್ರ ಗೆದ್ದದ ಅಟ್ಲೀಸ್ಟ್ ಗೆದ್ರೆ ಹಂಗ ಅದನ್ನ ಇಂಟ್ರೋಸ್ಪೆಕ್ಟ್ ಮಾಡಿ ಅವ್ರ ಏನ್ ಚಲೋ ಮಾಡತ್ತಾರೋ, ನಾವೇನ್ ಚಲೋ ಮಾಡ್ಬೇಕು, ನಾವ್ ಹೆಂಗ ಅವ್ರನ್ನ ಕಾಂಪೀಟ್ ಮಾಡ್ಬೇಕು ಅನ್ನೋದು ಇಲ್ಲ. ಇಲ್ಲ ಈಗ ಶಶಿ ತರೂರ್ ಅಂತ ಅವ್ರೊಬ್ರು ಚಲೋ ಚಲೋ ಕ್ಯಾಂಡಿಡೇಟ್ ಇರ್ತಾರ, ಅವ್ರನ್ನೇ ಕಾಂಪೀಟ್ ಮಾಡಿ ಅವ್ರನ್ನೇ ಮುಂದ್ ಬರ್ತಾನಂದ್ರ ಅವ್ರನ್ನೂ ಸೈಡ್ ಲೈನ್ ಮಾಡೋದ. ಈಗ ನಾನಾ ಶಾನ್ಯ, ನಾ ಹೇಳಿದ್ದ ಶಾನ್ಯ, ಹಿಮ್ಮತ್ ಬಿಸ್ವಾ ಹೇಳ್ತಿರ್ಲಾ, ಎಲ್ಲಾ ಪಿಡಿಗಳನ್ನ ಮಾಡಿ ಇಟ್ಕೊಂಡ್ ನೀವು ಬಿಸ್ಕೆಟ್ ಹಾಕಿದವ್ರ ಯಾರು ಬಿಸ್ಕೆಟ್ ಜೊಲ್ಲ ಸೋರ್ಕೋದ್ ನಿಂತಿರ್ತಾರ ಅವ್ರನ್ನ ಹಿಂಬಾಲ್ ಇಟ್ಕೊಳ್ಳೋದ, ಉಳ್ಕೆದವ್ರನ್ನೆಲ್ಲ ದೂರ ಸರ್ಸೋದ. ಹಿಂಗ್ ಮಾಡ್ಕೋತ ಹೋದ್ರ ದೋಸ್ತ, ನಾ ಹೇಳ್ತೇನಲ್ಲ, ನಾ ಸ್ಟಾಂಚ್ ಬಿಜೆಪಿ ಸಪೋರ್ಟರ್ ಅಲ್ಲ. ಅವ್ರು ಚಲೋ ಡಿಸಿಷನ್ ಕಟ್ಟ ಸಪೋರ್ಟ್ ಮಾಡ್ತಾನ. ಕೆಟ್ಟ ಡಿಸಿಷನ್ ಬಂದ್ರು ಅವ್ರಿಗೆ ನಾ ಕ್ರಿಟಿಸೈಸ್ ಮಾಡಕ್ಕೂ ರೆಡಿ ಅದಾನ. ಆದ್ರೆ ನಿನಗೆ ಇಂಥ ಅಪೋಸಿಷನ್, ಇಂಥ ಏನಂತಾರ ಅದಕ್ಕೆ ವರ್ಡ್ ಯೂಸ್ ಮಾಡೋದ್ ಬೇಡ ಅದ, ಅಂತ ಅಪೋಸಿಷನ್ ಇದ್ದಾಗ ದೋಸ್ತ ಈ ಏನು ಮಾಡಕ್ ಸಾಧ್ಯ ಇಲ್ಲ. ಅಪೋಸಿಷನ್ಸ್ ಎಟ್ ಸ್ಟ್ರಾಂಗ್ ಇರ್ತೈತಿ ಅಟ್ ರೂಲಿಂಗ್ ಪಾರ್ಟಿ ಚಲೋ ಕೆಲಸ ಮಾಡೈತಿ. ಇಂಥ ವೀಕ್ ಅಪೋಸಿಷನ್ ಇತ್ತಂದ್ರ ರೂಲಿಂಗ್ ಪಾರ್ಟಿ ಅವ್ರಿಗೆ ಬಿಸಿನೇ ಇರಂಗಿಲ್ಲ. ಏನ್ ಮಾಡೋದು. ಇನ್ನೂ 2 ರಾಜ್ಯ ತಗೋತಾರ. ನಮ್ ಕರ್ನಾಟಕದಂತ ತಗೋಂಗಿಲ್ಲ ಬಿಡು, ಗೊತ್ತೈತಿ ನಮ್ಗ. ಕರ್ನಾಟಕದ ಕರ್ನಾಟಕ ಮಾತಾಡೋದ ನಮ್ ಬೇಡ. ಕರ್ನಾಟಕದಾಗ ಬಿಜೆಪಿ ಬರಂಗಿಲ್ಲ, ಕರ್ನಾಟಕದಾಗ ಮಾತಾಡೋದ ಬೇಡ. ಇವನ್ ನರೇಂದ್ರ ಮೋದಿ, ಅಮಿತ್ ಶಾ ಸಕಟ್ ಕೈ ತೊಳ್ಕೊಂಡ್ ಬಿಟ್ಬಿಟ್ಟಾರ ದೋಸ್ತ್ ಕರ್ನಾಟಕ. ದೋಸ್ತ್ ನಾ ಒಂದ್ ಸ್ವಲ್ಪ, ನೀವು ಎಷ್ಟು ಜನ ವಿಡಿಯೋಗಳು ನೋಡಾತಿರ್ಬೇಕು ಸೋಷಿಯಲ್ ಮೀಡಿಯಾದಾಗ, ಬಟ್ ಸ್ಟಿಲ್ ನಾ ಒಂದ್ ಸ್ವಲ್ಪ ವಿಡಿಯೋಗಳು ಪ್ಲೇ ಮಾಡ್ತೇನೆ. ಬೆಂಗಾಲ್ದಾಗ ಏನೇನ್ ಪರಿಸ್ಥಿತಿ ಆಗೈತಿ ಜನರದ, ಏನಿಲ್ಲ ಅಂದ್ರೆ ಹೆಂಗ್ ಸೆಲೆಬ್ರೇಟ್ ಮಾಡತ್ತಾರು ಅಲ್ಲಿ, ಅವ್ರವ್ರ ಕತಿಗಳೇನ, ಅವ್ರಿಗೆ ಆ ರೀತಿ ಸೆಲೆಬ್ರೇಟ್ ಮಾಡಕ್ ರೀಸನ್ಸ್ ಏನ. ಈಗ ಸ್ಟಾರ್ಟ್ ಮಾಡ್ನೋ ಬಸದ್ನ. ಎಸ್, ನಮ್ ಗಣಪತಿ ಡಾಲ್ಗಿ ಹಚ್ಚಿಸ್ ಕೊಡ್ಲಿಲ್ಲ ಅಂತ ಹೇಳಿ ನಾವು ಊರ್ ಮಂದೆಲ್ಲ ಬೆಂಕಿ ಹಚ್ಚಿ ಮಾಡಿದ್ವಿ. ಈಗ 15 ವರ್ಷದಿಂದ ಆತರ ಸಪ್ರೆಸ್ ಆದ್ರ ಅದು ಎಷ್ಟು ದೋಸ್ತ ಅದನ್ನ ಕಾಂಟ್ ಇಮ್ಯಾಜಿನ್. বাড়ি দিয়েছে ಈ
ಮ್ಯಾನ್ ನಾವೀಗ ಆಫ್ಟರ್ ಇಂಡಿಪೆಂಡೆನ್ಸ್ ಎಷ್ಟು 75 ವರ್ಷ ನಾನು ಈ ತರನು ಔಟ್ ಆಫ್ ವರ್ಲ್ಡ್ ಇಷ್ಟ ಎಲ್ಲಾ ಹಿಂಸೆಗಳನ್ನ ತಡ್ಕೊಂಡ ಅದೊಂದು ಗೆದ್ದಿದೊಂದು ಖುಷಿ. ಅದಕ್ಕ ಪರ್ಸನಲ್ ಅದಕ್ಕೆ ಅನ್ಸೋದಂದ್ರೆ ಇದ್ರ ಸಂಬಂಧ ನಾ ಬಿಜೆಪಿ ವಿನ್ ಮಿಕ್ಕಿದ ಕಡೆ ಹಂಗಾರೆ ಆಗ್ತಿರ್ಬೋದು. ಬಟ್ ಇಂಥದೆಲ್ಲ ಈ ಸಿಚುವೇಶನ್ ಒಳಗೆ ಹೋಗಿ ಮಕ್ಕಳು ಕಳ್ಕೊಂಡ ಮನಿ ಹೆಣ್ಮಕ್ಳು ರೇಪ್ ಅಂಡ್ ಮರ್ಡರ್ ಆಗಿದಾವು. ಸಂದೇಶ್ ಕಾಳಿ ನೋಡಿ ಆರ್ಜಿಕರ್ ಹಾಸ್ಪಿಟಲ್ ಇವೆಲ್ಲ ಐತ್ಲ ಒಂದೊಂದ್ ವಿಡಿಯೋ ನೋಡಕತ್ತೀವಿ ಅಂದ್ರೆ ನಾವ್ ಐತಲ್ಲ ನಾವೆಷ್ಟು ಫಾರ್ಚುನ್ ಅನಿಸ್ತೈತ್ ನಮಗ ಈ ಕರ್ನಾಟಕದ ಕೂತು ನಾವೀಗ ಮಾತಾಡತ್ತೀವಿ ಅಂದ್ರ. ಸೀರಿಯಸ್ಲಿ ಕರ್ನಾಟಕದಾಗ ಹೆಂಗಿತ್ಲ ಇಷ್ಟು ಇದನ್ನಿಲ್ಲ. ನಾವು ಮೊನ್ನೆ ವಿನಯ್ ಕುಲಕರ್ಣಿದ ಒಂದ್ ಕೇಸ್ ಬಿಟ್ರ ಈ ತರ ಯಾರು ಪೊಲಿಟಿಕಲ್ ಕಿಲ್ಲಿಂಗ್ಸ್ ಇಲ್ಲ ನೀ ಇದನ್ ಮಾಡತ್ತಿ ಬಿಜೆಪಿ ಮಾಡತ್ತಿ ನಿನಗ್ ನಾವ್ ಬಿಡಂಗಿಲ್ಲ ಅಂತ ಆಗೋದ್ ಬಾಳ ಅಂದ್ರ ಬಾಳ ರೇರ್. ಇನ್ನ ಮುಂದ್ ವಿಡಿಯೋಗಳು ಅದಾವ ನೋಡ್ರಿ, ಇನ್ನ ತೋರಿಸ್ತೀನಿ. ಇನ್ನ ಸೆಲೆಬ್ರೇಷನ್ ವಿಡಿಯೋಗಳಿಗೆ ಹೋಗುನು ಹೆಂಗ್ ಸೆಲೆಬ್ರೇಟ್ ಮಾಡಿದಾರ ಮಂದತ್ ಅಂತ. In this very neighborhood, my wife was made to stand for 4 hours. The son of another mother was eliminated. She now begs for the alms of to fill her stomach. This crime was voting for BJP. ಬರೀ ಬಿಜೆಪಿ ವೋಟ್ ಹಾಕಿದಕ್ಕಿದಲ್ಲ. खुशी को यही मेरा को सब कुछ यही सब কিছু করতো যে তুই কেসটা তুলে না তোর বৌমাকে চাকরি দেবো আর 20 লক্ষ টাকা দেবো। আমি বললাম আমি 10 লক্ষ টাকা দিয়েছি, আমার ছেলেকে ফেরত দাও। এই যে মাথাটা সেলাই আছে, এই যে, হ্যাঁ এই যে এই পাড়ায় আমার স্ত্রীর কাপড় খোলা হয়েছে। আমার স্ত্রীর ಇನ್ ಸೆಲೆಬ್ರೇಷನ್ ವಿಡಿಯೋಗಳ ಇವರೆಲ್ಲ ಪಾಲಿಟಿಕ್ಸ್ ಕಾರ್ಯಕರ್ತರು ಅನ್ಸುತ್ತೆ. ಬಿಸಂಗನಿಗೆಲ್ಲ ಕಾಣತಾರ ಸಣ್ಣ ಹುಡುಗರು ಹೆಣ್ಮಕ್ಳು. ನಾ ಅದನ್ನ ಇಲ್ಲಿ ಎಷ್ಟ್ ಮಂದಿ ಹೆಣ್ಮಕ್ಳ ಸಣ್ಣ ಹುಡುಗರ್ನ ಕರ್ಕೊಂಡ್ ಬಂದ್ ರೋಡ್ ಮೇಲೆ ಇದನ್ ಮಾಡತಾರ. ನಾವ್ ಹಿಂಗ್ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? ಸಣ್ಣ ಹುಡುಗರು ಪಾಲಿಟಿಕ್ಸ್ ಒಳಗೆ ಇಷ್ಟು ಜಲ್ದಿ ಇನ್ವಾಲ್ವ್ ಮಾಡ್ತಾರಂದ್ರ ಅವ್ರು ಪಾಲಿಟಿಕ್ಸ್ ಕಾರ್ಯಕರ್ತರಲ್ಲ, ಅವರು ನಾರ್ಮಲ್ ಜನ. ನಾರ್ಮಲ್ ಎಲ್ಲ ಸಾರ್ವಜನಿಕರದಾರ ಅವ್ರ. ಸೊ ದಿಸ್ ಇಸ್ ದ ಥಿಂಗ್. ಇದು ಪರ್ಸನಲ್ ಯಾಕೆ ಅನಿಸ್ತೈತಿ ವಿಕ್ಟ್ರಿ ಇದು 2014 ಗಿಂತ ಸ್ಪೆಷಲ್ ಅನ್ನೋದು ಇದ್ರ ಸಂಬಂಧನ. 2014 ಮುಂಚೆ ಈ ತರ ಸಪ್ರೇಷನ್ ಹಿಂದೂಗಳ ಮೇಲೆ ಇಮ್ಯಾಜಿನ್ 100 ಮಂದಿ ಅದಾರ, 80 ಮಂದಿ ವೋಟ್ ಬಿಜೆಪಿ ಹಾಕ್ಯಾರ್ರಿ. 100 ಮಂದಿ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಅದಾರ ಅಂದ್ರ ನಮ್ ಮಂದಿದ್ ಗೊತ್ತೈತಿ, ನಿಮ್ಗೆ ಹಿಂದೂ ಮಂದಿದ ಒಂದ ಕಡೆ ನಿಲ್ಲಂಗಿಲ್ಲ. ಜಾತಿ 108 ಜಾತಿ 108 ಇವು ಇರ್ತಾವ ಪಂಗಡಗಳು. ಅದನ್ನ ಬಿಟ್ಟು 80% ರೋಡ್ ಕನ್ಸಾಲಿಡೇಟ್ ಆಗಿ ಬಿಜೆಪಿಗೆ ಹೋಗೈತಂದ್ರ ಅದಕ್ಕೊಂದು ಸಾಲಿಡ್ ರೀಸನ್ ಬೇಕು ದೋಸ್ತ್. ಸಾಲಿಡ್ ರೀಸನ್ ಹಿಂದೂ ವೋಟ್ 20% ಅನ್ಯ ಧರ್ಮ 80% 100% ಕಾನ್ಸಂಟ್ರೇಟ್ ಆಗಿ ಬಿಜೆಪಿಗೆ ಹೋಗೈತಿ. ಅಂದಾಗ ಗೆಲ್ಲಕ್ 207 ಸೀಟ್ಸ್ ಅನ್ಇಮ್ಯಾಜಿನೇಬಲ್. ಇವನ್ ಮೋದಿಜಿ ಅಮಿತ್ ಶಾ ಜಿ ಅದನ್ನ ಇದನ್ ಮಾಡಿದ್ರಲ್ಲ ಗೊತ್ತಿಲ್ಲ, ಬಟ್ 207 ಅನ್ಪ್ರೆಸಿಡೆಂಟೆಡ್. ನೀವು ನಿಮ್ ಬೆಸ್ಟ್ ಹೇಳ್ತು, ನೀವು ಯಾರ ಇಂಟ್ರೆಸ್ಟ್ ಇರೋರು ನಿಮ್ಗೆ ಡೇ ಟು ಡೇ ಅಪ್ಡೇಟ್ ಬೇಕಂತಂದ್ರ ಟ್ವಿಟರ್ ಅಕೌಂಟ್ ಮಾಡ್ಕೊಡ್ರಿ. ಅಲ್ಲಿ ನಿಮ್ಗೆ ಎಲ್ಲಾ ತರ ನ್ಯೂಸ್ ಸಿಗ್ತೈತಿ. ಫೇಸ್ಬುಕ್ ಇವನ್ನೆಲ್ಲ ಬಿಟ್ಟು ಬಿಡ್ರಿ. ಫೈನಲ್ ಥಾಟ್ಸ್ ಆನ್ ಬೆಂಗಾಲ್ ಎಲೆಕ್ಷನ್. ಮುಂದೆ ನಿನ್ ಕಡೆಯಿಂದ ಈಗ ಸಿಎಂ ಯಾರಾಗಬೇಕು, ಯಾವ ತರ ಆಡಳಿತ ಕೊಡ್ಬೇಕು, ದೇಶದ ರಾಜಕಾರಣ ಮಾಡ್ಬೇಕು, ಬದಲಾವ್ ಬೇಕು, ನಿನಗೇನ್ ಅನ್ಸತ್ತಿರು? ನನ್ ಫೈನಲ್ ಥಾಟ್ಸ್ ಹೇಳ್ತಾನು. ಸುವೇಂದು ಅಧಿಕಾರಿ ನೀವ್ರ ಸಿಎಂ ಮಾಡ್ಬೇಕು. ಸುವೇಂದು ಅಧಿಕಾರಿ ಬಿಟ್ಟು ಯಾರನ್ನ ಮಾಡ್ರವಿ ಸುವೇಂದು ಅಧಿಕಾರಿಗೆ ಮಾಡಿ ದೊಡ್ಡ ದ್ರೋಹ ಆಕೈತಿ ಬಿಜೆಪಿ ಕಡೆಯಿಂದ. ಯಾಕಂದ್ರ ನಂದಿಗ್ರಾಮಕ್ಕೆ ಹೋಗಿ ನಿಲ್ಲ ಅಂದ್ರು, ನಂದಿಗ್ರಾಮಕ್ಕೆ ಹೋಗಿ ನಿಂತ ಗೆದ್ದು ಮಮತಾ ಬ್ಯಾನರ್ಜಿ. ಹಾ, ಭವಾನಿಪುರ್ನಾಗ ಹೋಗಿ ನಿಲ್ಲ ಅಂದ್ರು, ಅಲ್ಲಿ ಹೋಗಿ ನಿಂತ ಅಲ್ಲೂ ಸೋಲ್ಸದ. ಮತ್ತ ಅವ್ ಎಕ್ಸ್ ಟಿ ಎಂ ಸಿ ದಾಗಿದ್ದಿಲ್ಲ ತನ್ನಂಗಿಲ್ಲ. ಬಟ್ ಅಲ್ಲಿಂದ ಬಂದ್ಮೇಲೆ ಓಪನ್ ಆಗಿ ಹಿಂದೂಗಳ ಪರವಾಗಿ ಮಾತಾಡಿದ, ಓಪನ್ ಆಗಿ ಬಿಜೆಪಿ ಪರವಾಗಿ ಮಾತಾಡಿದ. ಅವನ ಮೇಲೆ ಅಟ್ಯಾಕ್ಸ್ ಆದ್ರೆ ಬಿ ಅಂಜಿಲ್ಲ, ಸ್ಟ್ಯಾಂಡ್ ತಗೊಂಡ. ಅವನ ಸಿಎಂ ಮಾಡ್ಬೇಕು ನನ್ನ ಪ್ರಕಾರ. ಇನ್ ಸೆಕೆಂಡ್ಲಿ ಗೋರ್ಮೆಂಟ್ ಹೆಂಗ್ ಕೊಡ್ಬೇಕಂದ್ರ ಸುವೇಂದು ಅಧಿಕಾರಿ ನಿನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಾಡಿ ಬಾಳ ಆಗೈತಿ, ಇನ್ ಹಮಾರಾ ಸಾಥ್ ಜೋ ಹೇ ಉಸ್ಕಾ ವಿಕಾಸ್ ಹೋಗ ಅಂತಂದ್ ಹಂಗ ಕೊಡ್ಬೇಕಂತ ಹೇಳ್ತಾನ. ಹಂಗತಂದ್ 100% ಇಗ್ನೋರ್ ಮಾಡೋದ್ ಬೇಡ. ಬಟ್ ಯಾರು ನಿಮ್ ಪರವಾಗಿದಾರು ಏನಿದಾರು, ನಿಮ್ಗೆ ಯಾರು ಅವ್ರ ಹೆಂಗ್ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾರಲ್ಲ, ಇನ್ ಈ ಕಡೆಯಿಂದನು ಅಪೀಸ್ಮೆಂಟ್ ಪಾಲಿಟಿಕ್ಸ್ 100% ಮಾಡ್ಬಿಡ್ರಿ. ಅಟ್ಲೀಸ್ಟ್ ಸ್ಟಾರ್ಟ್ ಮಾಡ್ರಿ. ಈಗ ನಾ ಬಿಜೆಪಿ ಸಪೋರ್ಟರ್ ಅದಾನಂದ್ರ ನನಗೆ ಅಟ್ಲೀಸ್ಟ್ ನಾ ಆರ್ಸ್ ತಂದನಂದ್ರ ನಮ್ಗೆ ಇದ್ದಿದ್ ಹೆಲ್ಪ್ ಮಾಡ್ಲತ್ತ ಒಂದು ಆಸೆ ಇರುತ್ತೆ ಎಲ್ಲರಿಗೂ ವೋಟರ್ಸ್ಗೆ. ನಿಮ್ಗೆ ಯಾರು ವೋಟ್ ಹಾಕಿದಾರ, ನಿಮ್ ಪರವಾಗಿ ಯಾರು ನಿಂತಾರೋ ಅವ್ರಿಗೆ ಹೆಂಗ್ ಒಳ್ಳೇದಾಕೈತಿ ನೀವು
ಅವ್ರಿಗೆ ನೀವು ಏನ್ ಕೆಲ್ಸಗಳು ಮಾಡ್ರೆ ಯೂಸ್ ಜಾಸ್ತಿ ಆಕೈತಿ ಅಂತ ಕೆಲ್ಸಗಳು ಮಾಡ್ರಿ. ಇನ್ ಥರ್ಡ್, ಬದ್ ಬ ಏನ್ ಕೇಳಿದೆ, ಬದಲಾವ್ चाहिए क्या, ಏನಂದೆ? बदला बदला नहीं, बदला बदलाव चाहिए, होना है। बदलाव चाहिए, चाहिए बदला भी अल्लाह, चाहिए, बदला भी बदला चाहिए नहीं, बदलाव होना चाहिए। नहीं, बदला भी चाहिए, बदलाव भी होना चाहिए. ಬದಲ ಯಾಕೆ ಹೇಳ್ತಾನೆ ಕೇಳ. ನನಗೆ ಅತಿ ಹೆಚ್ಚು ಖುಷಿ ಆದ ನಿನ್ನಂದ್ರ ನಾವು ಅಭಿಷೇಕ್ ಬ್ಯಾನರ್ಜಿಂದ ಮುಖ ನೋಡಿ. ಇಟ್ಟು ಹಾರಾಡ್ತಿದ್ದ, ಇವತ್ತದ ಇಟ್ಟು ಇವತ್ತ ಇಟ್ಟು ಇಟ್ಟು ಇವತ್ ಹಾರಾಡ್ತಿದ್ದ, ಹಿಂಗ ಕೂತ್ಬಿಟ್ಟಾನ ಇವತ್ತು ಪ್ರೆಸ್ ಹಾ ಕಾನ್ಫರೆನ್ಸ್ ಒಳಗ. ಇಟ್ಟು ಅತ್ಯಾಚಾರ ಮಾಡಿದಾರಲ್ಲ ಹಿಂದೂಗಳ ಮೇಲ. ನಾ ಬಿಜೆಪಿಗೆ ನನಗೆ ಒಂದೇನ್ ಪ್ರಾಬ್ಲಮ್ ಐತ್ ಗುರು, ಇದೇನ್ ಬಿಜೆಪಿದ ಬರುಕಿತನ ಮೊದಲು ಬಾಳ ದೊಡ್ಡ ದೊಡ್ಡ ಮಾತು ಹೇಳ್ತಾರ ಅವ್ರ. ಈಗ ಜಸ್ಟ್ ಲೈಕ್ ಅಮಿತ್ ಶಾ ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ಲ, ಉಲ್ಟಾ ಕರ್ಕೆ उल्टा ಸೀದಾ, लटका कर ಉಲ್ಟಾ ಲಟಕಾ ಕರ್ ಸೀದಾ लटकाएंगे। ಕರೆಂಗೆ ಅಂತಂದ. ಇವ್ರು ಗೆದ್ದ ಮೇಲೆ ಅದೇನು ನೆನಪಿರಂಗಿಲ್ಲ ಇವ್ರಿಗೆ. ಮತ್ ಮೋದಿ ಬರ್ತಾರೋ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ನಾವ್ ಅದನ್ನ ಮಾಡ್ತೇವೆ, ನಾವು ಜಾತಿ ನೋಡಂಗಿಲ್ಲ, ನಾವ್ ಧರ್ಮ ನೋಡಂಗಿಲ್ಲ, ನಾವ್ ಹಂಗ ನಾವ್ ಹಿಂಗ, ನಾವ್ ಸೆಕ್ಯುಲರ್ ಪಾರ್ಟಿ ಅಂತ ಹೇಳ್ತಾರೆ. ಓಕೆ, ಸೆಕ್ಯುಲರ್ ಪಾರ್ಟಿ ಆಗಿರ್ ನೀವು ಬ್ಯಾಡ್ ಅನ್ನಂಗಿಲ್ಲ. ಬಟ್ ನಮ್ ಹಿಂದೂಗಳ ಮೇಲ, ಶಿಕ್ಷೆ ಕೊಡಿಸಲ್ಲ. ನಮ್ ಹಿಂದೂಗಳ ಮೇಲೆ ಏನೇನ್ ಅತ್ಯಾಚಾರ ಯಾವ ಮಾಡಿದ ಅವ್ರೆಲ್ಲಾರನು ಹೊರಗ್ ತಂದ್ ಕಾನೂನಾತ್ಮಕವಾಗಿ ನೀವು ಅವ್ರಿಗೆ ಶಿಕ್ಷೆ ಕೊಡ್ರಿ. ನೀವೇನ್ TMC ದವ್ರ ಬಡದ್ ಗುಂಡಾಗರ್ದಿ ಬೇಡ, ಕಾನೂನಾತ್ಮಕವಾಗೇನೆ ಆಗ್ಬೇಕು. ಇನ್ನ ಮಮತಾ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿ, ಇನ್ನೊಬ್ಬ ಜಹಾಂಗೀರ, ಇವ್ರು ಯಾವ ಇದ್ರಿ, ಇವ್ರು ಯಾರನ್ನು ನೀವು ಪೊಲಿಟಿಕಲ್ ಇದನ್ನ ಒಂದ್ ನಾರ್ಮಲ್ ಸಿ ಮಾಡಕ ಇಲ್ಲ, ಅವ್ರ ಜೊತೆ ಒಂದ್ ಚಲೋ ರಿಲೇಷನ್ ಇಟ್ಕೊಳಕ ಯಾವ್ದು ಹಿಂದ ಮುಂದ ನೋಡಾನಿಲ್ದ, ಅವ್ರ ಮ್ಯಾಲ ಏನೇನ್ ಕೇಸ್ ಅದಾವು, ಅವ್ರ ಮ್ಯಾಲ ಏನೇನ್ ಆರೋಪಗಳು ಅದಾವ, ಎಲ್ಲಾ ಕೇಸ್ಗಳ ಮೇಲೆ ನೀವು ಆಕ್ಷನ್ ತಗೊಂಡ್ ಅವ್ರನ್ನೇ, ಅಭಿಷೇಕ್ ಬ್ಯಾನರ್ಜಿ ಮೊದಲು ಜೈಲಿಗೆ ಹೋಗ್ಬೇಕು ಅವ್ ಮಾಡಿದ್ದಕ್ಕ, ಎಲ್ಲಾ ಇನ್ವೆಸ್ಟಿಗೇಷನ್ ಆಗ್ಬೇಕು. ಮತ್ತ ಥರ್ಡ್, ಇಟ್ಟು ದಿವ್ಸ ನೀವು ಏನ ವಲಸೆ ಬಂದಾರ ಅಂತಿರ್ಲ ಬಾಂಗ್ಲೇಶ್, ಫಸ್ಟ್ ಅವ್ರನ್ನೆಲ್ಲಾರನು ಹೊಳ್ಳಿ ಕಳ್ಸೋಂಗ ಆಗ್ಬೇಕು. ಬಾರ್ಡರ್ ಸೆಕ್ಯೂರಿಟಿ ಫಿಕ್ಸ್ ಆಗ್ಬೇಕು, ಬಾರ್ಡರ್ನಾಗ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ಬೇಕು. ಬಾರ್ಡರ್ ಸೆಕ್ಯೂರಿಟಿ ಇದನ್ನ ಇವೆಲ್ಲ ಮಾಡ್ರ ಓಕೆ. ಬಿಟ್ಟು ನೀವು ಮತ್ ಟೋನ್ ಡೌನ್ ಆಗಿ ಎಲೆಕ್ಷನ್ ಮುಗಿತು ಗೆದ್ದೆವು ಟೋನ್ ಡೌನ್ ಆಗಿ ನಾವು ಅವ್ರಿಗೆ ಇದನ್ ಮಾಡಂಗಿಲ್ಲ. ಈಗ ಜಸ್ಟ್ ಲೈಕ್ ನೋಡ್ಲಾ, 2014 ಒಳಗೆ ಮೋದಿ ಬರೋಕಿತನ ಮೇಲೆ ರಾಬರ್ಟ್ ವಾದ್ರಾ ಮೇಲೆ ಮೋದಿನೂ ಸ್ಟೇಟ್ಮೆಂಟ್ಗಳು ತಗೊಂಡಿ ಸ್ಪೀಚ್ನಾಗ ಕೊಟ್ಟಿದ್ದು, ರಾಹುಲ್ ಗಾಂಧಿ ಮೇಲೇನು, ಸೋನಿಯಾ ಗಾಂಧಿ ಮೇಲೇನು. ಇವ್ರು ಬಂದ್ ಈಗ 10 ವರ್ಷ ಮೇಲೆ ಆತಿ ಗೌರ್ಮೆಂಟ್ ಬಂದ್, 12 ವರ್ಷ ಚಾಲ್ತೈತಿ ಈಗ. ಅವ್ರ ಮೇಲೆ ಏನ್ ಆಕ್ಷನ್ ತಗೊಂಡಾರಪ್ಪ? ಒಂದ್ ಕೇಸ್ ಸೆಂಟ್ರಲ್ ಗೌರ್ಮೆಂಟ್ ದಿಂದ ರಾಹುಲ್ ಗಾಂಧಿ ಮೇಲೆ ಆಗೈತನ, ಸೋನಿಯಾ ಗಾಂಧಿ ಮೇಲೆ ಆಗೈತನ, ರಾಬರ್ಟ್ ವಾದ್ರಾ ಮೇಲೆ ಆಗೈತನ? ಒಂದ್ ಕೇಸ್ ಬಜ ಹೇಳಿ. ಅವ್ರದ್ದು ನ್ಯಾಷನಲ್ ಹೆರಾಲ್ಡ್ ಕೇಸ್ ಆಗಿದ್ದು ಬಿಜೆಪಿ ಅವ್ರು ಮಾಡಿದ್ದಲ್ಲ, ಅದನ್ನ ಇವ್ರು ನಾಚಿಕೆ ಬಿಟ್ಟು ಅವ್ರು ಇವ್ರು ಬಂದ್ ಹೇಳ್ತಾರ, ಸ್ಪೋಕ್ ಪರ್ಸನ್ಗಳು ಇರ್ತಾರಲ್ಲ ಅವ್ರ, ಅದ್ ನಾವ್ ಮಾಡಿದ ಕೇಸ್ ಅಲ್ಲ, ಅದ್ ಇವ್ ಸುಬ್ರಹ್ಮಣ್ಯಂ ಸ್ವಾಮಿ ಮಾಡಿದ ಕೇಸ್ ಇರ್ತದ ಅಂದ. ಕೊಡೋತ್ನ್ಯಾಗ ಸ್ಪೀಚ್ ಕೊಡೋತ್ನ್ಯಾಗ ಗೆಲ್ಲು ಮಟ್ಟ ದೊಡ್ಡ ದೊಡ್ಡ ಮಾತು ಹೇಳೋದು, ನಾವ್ ಹಂಗ್ ಮಾಡ್ತೇವ್, ನಾವ್ ಹಿಂಗ್ ಮಾಡ್ತೇವ್, ನಾವ್ ಅವ್ರನ್ನ ಬಿಡಂಗಿಲ್ಲ, ನಾವ್ ಅವ್ರನ್ನ ಜೈಲಿಗೆ ಹಾಕ್ತೇವ್, ಅವ್ರ ಅಟ್ ಕರಪ್ಷನ್ ಮಾಡ್ಯಾರ, ಇಟ್ ಕರಪ್ಷನ್ ಮಾಡ್ಯಾರ ಅತ್ರ ಅಂದ. ಗೆದ್ದ ಮೇಲೆ ಏನ್ ಮಾಡ್ತೀರಿ? ಏನೂ ಇಲ್ಲ. ಸುಮ್ಮ ಮತ್ ಸ್ಪೀಚ್ದಾಗ ಹೇಳೋದ, ನಾವ್ ಅವ್ರ ಹಂಗ ಮಾಡ್ರು, ಇವ್ರ ಹಿಂಗ್ ಮಾಡ್ರು. ಅಲ್ಲೋ, ಹೋಮ್ ಮಿನಿಸ್ಟ್ರಿ ನಿಮ್ ಕಡೆ ಐತಿ, ಸೆಂಟ್ರಲ್ ಗೌರ್ಮೆಂಟ್ ನಿಮ್ ಕಡೆ ಐತಿ. 3 ಸಲ ಫುಲ್ ಮೆಜಾರಿಟಿಲೆ ಆರ್ಸ್ ಬಂದ್ ಗೌರ್ಮೆಂಟ್ ಮಾಡ್ರಿ. ಏನ್ ಮಾಡ್ರಿಪ್ಪ ನೀವು 3 ಸಲ? ಬೆಂಗಾಲ್ದಾಗೂ ಅದ ರಿಪೀಟ್ ಆಗ್ಬಾರ್ದು. ಬೆಂಗಾಲ್ದಾಗ ಯಾಕೆ ರಿಪೀಟ್ ಆಗ್ಬಾರ್ದು ಅಂದ್ರ, ನಿಮ್ಮ ಪಾರ್ಟಿ ಕಾರ್ಯಕರ್ತರ ಜೀವ ಕೊಟ್ಟಾರ ಪಾರ್ಟಿಗೆ. ಮಕ್ಳು ಸತ್ರ ಬಿ ಅವ್ವ ಅಪ್ಪ ನಿತ್ ಇಲೆಕ್ಷನ್ ಮಾಡಿದಾರ ಈ ಸಲ. ನಮ್ ಕಡೆ ಬರೀ ಒಂದ್ ಕೇಸ್ ಆಗೈತೆ ಅಂದ್ರ ನಮ್ಮ ಅಪ್ಪವ ನಿನಗ್ ಯಾಕೆ ಬೇಕಾಯ್ತು, ಮನ್ಯಾಗ ಕುಂಡ್ರಿ, ನೀ ಹೋಗ್ಬಾರ್ದು ಹೊರಗತ್ತ ಅಂದ್ ಮನ್ಯಾನ್ ಚಿಲ್ಕ ಹಾಕೋತಾರ. ಆದ್ರ ಬೆಂಗಾಲ್ದಾಗ ಹಂಗಾಗಿಲ್ಲ. ಮಗನ ಕೊಂದ್ರ ಬಿ ನಾವು TMC ಸೋಲ್ಸಿ ನಮ್ ಮಗಂದ್ ಸೀಡಾ ತಿರ್ಸ್ಕೋತೇವತ್ತ ಅಂದ್ ಅಪ್ಪ ಹೊರಗೆ ಬಿದ್ದಾರ. ಗಂಡ ಕೊಂದ್ರ ಹ್ಯಾಂತಿ ಒಂದ್ ಸೈಕಲ್ ಮೇಲಿಂದ ವಿಡಿಯೋ ಸರ್ಕ್ಯುಲೇಟ್ ಆಗೈತ್ ಬಸ್ ಟ್ವಿಟರ್ನಾಗ ನೋಡಿ. ಜೆಂಡಾ ಹಾಕಿ ಹೊಲದ ಜೆಂಡಾ ತಾನ ಸ್ಟಿಚ್ ಮಾಡಿ ಸೈಕಲ್ಗಳು ಕಟ್ಕೊಂಡ್ ಮನಿಗೆ ಹೋಗಿ ಜೆಂಡಾಗಳು ಕೊಟ್ಟು ಕಾರ್ಯಕರ್ತರಿಗೆ ಕೊಟ್ಟು ಜೆಂಡಾ ಮಾರಿ ಬರ್ತಾಳೆ ಆಕಿ ಗಂಡನ್ ಕೊಂದಿರ ಬಿಜೆಪಿ ಕಾರ್ಯಕರ್ತ TMC ಅವ್ರು. ಅಂತ ಹೆಣ್ಮಗಳ ಇದು ದಿನೈತೆ. ಇನ್ನೊಂದ್ ಬರೀ ಬಿಜೆಪಿ ಸಪೋರ್ಟ್ ಮಾಡಿದ ಮಗಳ ರೇಪ್ ಅಂಡ್ ಮರ್ಡರ್ ಆಗಿದ್ದಾದ್ರು ಇವ್ರ ಟ್ರೈಬಲ್ಸ್ ಬಗ್ಗೆ ಇಟ್ಟೆಲ್ಲ ಮಾತಾಡ್ತಾರಲ್ಲ ಲೆಫ್ಟಿಸ್ಟ್ ಎಲ್ಲ. ಟ್ರೈಬಲ್ ಕಮ್ಯುನಿಟಿ ಒಂದ್ ಬೆಂಗಾಲ್ನಾಗ ಬಿಜೆಪಿಗೆ ಸಪೋರ್ಟ್ ಮಾಡಿತ್ತು 2021ದಾಗ. ಆ ಟ್ರೈಬಲ್ ಕಮ್ಯುನಿಟಿ ಹೆಣ್ಮಕ್ಳನ್ನೆಲ್ಲ ದೀಡ್ ನಮಸ್ಕಾರ ಸಂದೇಶ್ ಕಾಲಿ ಅದ್ ರೇಪ್ ಕೇಸ್ ಅಂತೂ ಅದ್ ಬಿಡ, ಅದು ಅತಿಶಯ ಐತದ. ಅದಕ್ಕೆ ಸಪ್ರೇಟ್ ಸಂದೇಶ್ ಕಾಲಿ ಅರ್ಜಿಕಾರ ಮಾತಾಡ್ಬೇಕಾರೆ ಸಪ್ರೇಟ್ ಮಾಡ್ಬೇಕ. ಯಾರ್ಯಾರ ಹೆಣ್ಮಕ್ಳು ಬಿಜೆಪಿಗೆ ಇದನ್ ಮಾಡಿಲ್ಲ ಅವ್ರನ್ನೆಲ್ಲಾರನು ದೀಡ್ ನಮಸ್ಕಾರ ಆಗ್ತಾ ಗೊತ್ತಿಲ್ಲ. ನಾವು ಪೋಲಿಂಗ್ ಬೂತ್ ಇಂದ ಮನಿ ಮಠ ದೀಡ್ ನಮಸ್ಕಾರ ಮಾಡಕ್ ಹಚ್ಚಾರ ಹೆಣ್ಮಕ್ಳಿಗೆ. ಮತ್ ಇವ್ರ ಹೆಂಗ ಐಡೆಂಟಿಫೈ ಮಾಡ್ತಿರತ್ತೆ ಗುರುತೇನ್, ಬಿಜೆಪಿಗೆ ಯಾವ ಓಟ್ ಹಾಕಿದ, TMCಗೆ ಯಾವ ಓಟ್ ಹಾಕಿದ ಅಂತ.
ಇವಿಎಂ ಮಷಿನ್ ಮೇಲೆ ಬಿಜೆಪಿ ಸಿಂಬಲ್ ಬಟನ್ ಗೊತ್ತಿಲ್ಲ ಇಲ್ಲಿ ಹತ್ತರ ಹಾಕಿ ಬರೋರತ್ತ. ಹತ್ತರ ಹಾಕಿ ಮಾಡ್ಬೋದು. ಹಾ, ನೀ ಬಟನ್ ಒತ್ತಿದಂದ್ರ ಹತ್ತರ ಸ್ಮೆಲ್ ಬರೋದ್ ಹೊರಗೆ TMC ಅವ್ರನ್ನ ಇಲ್ಲ ಅವ್ರತ್ತ ಸ್ಮೆಲ್ ನೋಡವ್ರ. ನೀ ಬಿಜೆಪಿ ವೋಟ್ ಹಾಕಿದ್ದೆ ಅಂದ್ರೆ ಅಲ್ಲಿ ನಿನ್ ಬಡ್ದ ಕಳ್ಸೋದು. ಇಂಥದೆಲ್ಲ ಆಗಿದ್ದು ಸ್ಟೇಟ್ನ್ಯಾಗ ನೀವು ಏನ್ರ ಜರ ನಾವು ಇಲ್ಲ ಬ್ಯಾಡ್ ಬಿಡು ಏನ್ ಆಕ್ಷನ್ ತಗೊಳದ್ ಬಿಡತ್ತ ಬಿಟ್ರಂದ್ರ ನಿಮ್ ಮ್ಯಾಲಿಂದ ನನಗೆ ಮೋದಿ ಮತ್ ಅಮಿತ್ ಶಾ ಮ್ಯಾಲಿಂದ ನನಗೆ ಒಂಚೂರು ರೆಸ್ಪೆಕ್ಟ್ ಉಳಿಯಂಗಿಲ್ಲ. ಪರ್ಸನಲಿ ಹೇಳತ್ತೇನೆ ನಾನು. ಹಂಗ ಆಲ್ ಓವರ್ ಇಂಡಿಯಾದಾಗ ಎಲ್ಲಾ ಹಿಂದೂಗಳಿಗೂ ನೀವು ಬಿಟ್ರೆ ಮಾಡಿದಂಗ ಆಕತಿ. ಸೊ ಅದನ್ನೆಲ್ಲ ವಿಚಾರ ಮಾಡಿ ಅವ್ರು ಮಾಡ್ರ ಚಲೋ. ಇದು ನನ್ನ ಒಪಿನಿಯನ್. ನಿನಗೇನ್ ಅನ್ಸತ್ತೆ ಹೇಳಿ. ಇಲ್ಲ ಫೈನಲ್. ಸೊ ಫಸ್ಟ್ ಸುವೇಂದ್ರ ಅಧಿಕಾರಿ CM ಫೇಸ್. ಬೇರೆ ಆಪ್ಷನ್ ಕೊಟ್ರಂದ್ರ ನೀವು ಈಗ ಹೆಂಗ್ ರಾಜಸ್ಥಾನ ಆಯ್ತು, MP ಒಳಗ ಆಯ್ತು, ಹೆಂಗ್ ಕೊಪರೇಟ್ CM ಇಟ್ಕೊಂಡಿಲ್ಲ ಡೆಲ್ಲಿ ಒಳಗ ಆತರ ಅದ. ನೀವು ಅದ ಪೀಪಲ್ ಮ್ಯಾಂಡೇಟ್ ಏನೈತಿ ಡಿಪ್ಲೊಮಾದ ಏನೈತಿ ಫಸ್ಟ್ ಸುವೇಂದ್ರ ಚಾನ್ಸ್ ಕೊಡ್ರಿ, 1-2 ವರ್ಷ ಕೊಡ್ರಿ, ಏನ್ ಮಾಡ್ತಾರ ನೋಡುದು. ಆಮೇಲೆ ನಿಮಗ ನೀವು ಸೆಕ್ಯುಲರ್ ಆಗಿ ಉಳಿಬೇಕಂತ ಹೇಳಿ ಅನಿಸ್ತಂದ್ರ ಅವಾಗ ಚೇಂಜ್ ಮಾಡ್ಕೊರಿ. ಬಟ್ ಈಗ ಸದ್ಯಕ್ಕಂತೂ ಸುವೇಂದ್ರ ಅಧಿಕಾರಿಗೆ ಚಾನ್ಸ್ ಕೊಡ್ಬೇಕು. ಯಾಕಂದ್ರೆ ಮಮತಾ ಬ್ಯಾನರ್ಜಿ ಒಂದ್ಸಲ ಅಲ್ಲ 2 ಸಲ ಅಕ್ಕಿ ಅಖಾಡದಾಗ ಸೋಲಿಸ್ಬಾರ್ದಾರ. ಸೊ ಅಂತ ಗಟ್ಸ್ ಬಿಜೆಪಿ ಒಳಗ ಐತಿ, ಅವ ಅಧಿಕಾರಿಗೆ ಐತಿ, ಕೊಡ್ಲಿ ಮಾಡ್ಲಿ ಅಂತ ಹೇಳಿ ನಂದು ವಿಷಯ. ಮತ್ತ ಇನ್ನೊಂದು ಗುಡ್ ಗವರ್ನೆನ್ಸ್. ಏನಾದ್ರು ಸ್ವಲ್ಪ ನಿಮ್ಗೆ ಟ್ಯೂಷನ್ ಅದು ಬೇಕಾದ UP ಹೋಗಿ ಬರ್ರಿ 1 ವಾರ. ಹೋಗಿ ಯೋಗಿ ಆದಿತ್ಯನಾಥ್ ಜಿ ಕಡೆ ಹೋಗಿ ಒಂದು ಕಲ್ಕೊಂಡ್ ಬರ್ರಿ. ಲಾ ಅಂಡ್ ಆರ್ಡರ್ ಯಾವ ತರ ಮೇಂಟೈನ್ ಮಾಡ್ಬೇಕು, ಯಾವ ತರ ಕ್ರಿಮಿನಲ್ಸ್ ಗಳ ಎನ್ಕೌಂಟರ್ ಹೆಸರಲ್ಲಿ ತೆಗಿಬೇಕು ಅನ್ನೋದು. ಸೊ ಸುವೇಂದ್ರ ಅಧಿಕಾರಿ ಆದ್ರೆ ಸ್ವಲ್ಪ ಅಗ್ರೆಸಿವ್ನೆಸ್ ಇರ್ತೈತಿ. ಬಟ್ ಓಕೆ. ಬಟ್ ಒಂದು ಮೇನ್ ಪಾಯಿಂಟ್ ಹೇಳತ್ತನ, ಡಬಲ್ ಇಂಜಿನ್ ಸರ್ಕಾರ ಐತಿ, ಸೆಂಟ್ರಲ್ ಒಳಗೂ ನಿಮ್ದ ಐತಿ, ಸ್ಟೇಟ್ ಗೌರ್ಮೆಂಟ್ ನಿಮ್ದ ಐತಿ. ಇನ್ನ ಮ್ಯಾಲ ಗುಸ್ಪೈಟಿ ಬಂದ್ರು, ಬಾಂಗ್ಲಾದೇಶದವ್ರು ಬಂದ್ರು, ಆ ಇಶ್ಯೂ ಆಯ್ತು ಈ ಇಶ್ಯೂ ಆಯ್ತು ಅನ್ನೋದ ಅದೊಂದು ಮಾಡಕ್ ಆಗಂಗಿಲ್ಲ. 2 ಕಡೆ ಸರ್ಕಾರ ನಿಮ್ದ ಐತಿ. ನಿಮ್ಮ ಬಾರ್ಡರ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಒಳಗ್ ಬಂದವ್ರ ವಾಪಸ್ ಕಳಿಸ್ರಿ. 5 ವರ್ಷನಾಗ ಮೊದಲ ಏನ್ ಮಾಡ್ರಿ. ನಾ ಏನಂತ ಈಗ ಬರೀ ಎಲ್ಲದಕ್ಕೂ ಇನ್ನಾದ್ರೆ ಬಿ ಇವ್ರು ನೆಹರು ಹಂಗ್ ಮಾಡಿದ 70 ವರ್ಷ ಅವ್ರ ಗೌರ್ಮೆಂಟ್ಸ್ ಮಾಡ್ರು ಅದನ್ನ ಕತೆ ಹೇಳ್ತಾರಲ್ಲ. ಬಂಗಾಳದಾಗ ಅದ ಆಗ್ಬಾರ್ದು. ಅಲ್ಲಿ ಆಕ್ಷನ್ ತಗೋಬೇಕು, ಆಕ್ಷನ್ ತಗೋಬೇಕು. ಹಾ, ಬಿಟ್ಟಾರಲ್ಲ. ಇನ್ನ ಬರೀ ಎಲ್ಲದಕ್ಕೂ ಯಾವ ಮಮತಾ 15 ವರ್ಷ ಮಾಡ್ಲು ಅದಕ್ಕಿಂತ ಮೊದಲ CPM ದವ್ರು ಮಾಡ್ರು. ಈಗ ಹೆಂಗ್ ಸಡನ್ ಆಗಿ ಅಂತೂ ಆಗಂಗಿಲ್ಲ. ನಮಗೂ ಗುರ್ತೈತೆ ಸಡನ್ ಆಗಿ ಯಾವ್ದು ಆಗಂಗಿಲ್ಲ, ಓವರ್ ನೈಟ್ ಯಾವ್ದು ಆಗಂಗಿಲ್ಲ. ಬಟ್ ಮೋದಿ CM ಆದ ಕೂಡಲೇ ಗುಜರಾತ್ ಹೆಂಗ್ ಚೇಂಜ್ ಆಯ್ತು, ಯೋಗಿ ಆದಿತ್ಯನಾಥ್ CM ಆದ ಕೂಡಲೇ UP ಹೆಂಗ್ ಇಮೇಜ್ ಚೇಂಜ್ ಆಯ್ತು. ಅಲ್ಲ, ಹಾ, ನೀವು ಡೆವಲಪ್ಮೆಂಟ್ 1 ವರ್ಷ 2 ವರ್ಷ ಬಿಡ್ರಿ. ಬಟ್ ಫಸ್ಟ್ ಜನರಿಗೆ ಸೇಫ್ ಅನಿಸ್ಬೇಕು. ಲಾ ಅಂಡ್ ಜನರಿಗೆ ಆರ್ಡರ್ ಅದ್ ಬೇಕು. ಜನರಿಗೆ ಸೇಫ್ ಅನಿಸ್ಬೇಕು. ಬಿಸ್ನೆಸ್ ಮ್ಯಾನ್ಗಳು ಹೊಳ್ಳಿ ವೆಸ್ಟ್ ಬೆಂಗಾಲ್ ಬರ್ಬೇಕು. ಬಿಸ್ನೆಸ್ ಸ್ಟಾರ್ಟ್. ಒನ್ಸ್ ಅಪಾನ್ ಅ ಟೈಮ್ ಬೆಂಗಾಲ್ ಇಸ್ ಮುಂಬೈ ಆಫ್ ಇಂಡಿಯಾ. ಈಗ ಹೆಂಗ್ ಮುಂಬೈ ಐತ್ಲ ಹಂಗ್ ವಾಣಿಜ್ಯ ನಗರಿ ಬೆಂಗಾಲ್. ನಾವ್ ಇನ್ನ ನೀವ್ ದೊಡ್ಡ ದೊಡ್ಡ ಕಂಪ್ನಿ ಯಾವ ಟಾಟಾ, ಟಾಟಾ, ಆದಿತ್ಯ ಬಿರ್ಲಾ ಎಷ್ಟೆಷ್ಟು ದೊಡ್ಡ ಕಂಪ್ನಿ ಇದಾವ ನೋಡ. ಎಲ್ಲಾರ್ದು ಅಂದ್ರ ಮದರ್ ಕಂಪ್ನಿ ಏನೈತಲ್ಲ, ಮೇನ್ ಪ್ಲೇಸ್ ಸ್ಟಾರ್ಟ್ ಆಗಿದ್ದನ ಬೆಂಗಾಲ್ ಇಂದಾನೆ ಎಲ್ಲಾ ಕಂಪ್ನಿ ಸ್ಟಾರ್ಟ್ ಆಗ್ಯಾವ. ಬಟ್ ಬೆಂಗಾಲ್ದಾಗ ಈಗ ಯಾವ ಕಂಪ್ನಿನೂ ಇಲ್ಲ. ಟಾಟಾ ನ್ಯಾನೋ ಸ್ಟಾರ್ಟ್ ಆಗ್ಬೇಕಾದ್ರೆ ಬಂಗಾಲ್ಗೆ ಹೋಗಿತ್ತು ಲೋಪ. ಟಾಟಾ ನ್ಯಾನೋ ಇದು ಪ್ಲಾಂಟ್ ಅಲ್ಲಿ ಅವರಿಗೆ ಕಡಿಮೆ ರೇಟ್ನಾಗ ಕೊಟ್ರ ಮತ್ ಲ್ಯಾಂಡ್ ಗ್ರಾಬಿಂಗ್ ಮಾಡವ್ರಂಗ, ಅಲ್ಲಿ ಅದ್ ರೊಕ್ಕ ತೆಗ್ಯಾವ್ರಂಗ, ಕಮಿಷನ್ ಉಸ್ಕೊಳ್ಳೋರಂಗ. ಇನ್ನೂ ಇದನ್ನ ಡೀಟೇಲ್ ಆಗಿ ಮಾತಾಡಿಲ್ಲ. ಇದ್ರ ಬಗ್ಗೆ ಇನ್ನೊಂದ್ಸರಿ ಡೀಟೇಲ್ ಆಗಿ ಮಾತಾಡ್ತೇವೆ. ಅದಕ್ಕ ಇಷ್ಟು ನಮ್ ಬೆಂಗಾಲ್ ಇದೈತಿ. ಸೊ ಅದ ವಿನ್ ಅದಕ್ಕೆ ಪರ್ಸನಲ್ ಫೀಲ್ ಆಗತ್ತಂದ್ರೆ ನಿಮ್ಗೆ ನೋಡಿದ್ರಲ್ಲ, ನೋಡಿ ಸರ್ಚ್ ಮಾಡ್ರಿ. ಈಗ ಗೂಗಲ್ ಜೆಮಿನಿ ಐತಿ, ಸರ್ಚ್ ಮಾಡ್ರಿ ಏನಾಗಿತ್ತು ಅಂತ ನೋಡ್ಕೊರಿ. ಇನ್ನೊಬ್ರಿಗೆ ಏನಾಗಿತ್ತು ಅನ್ನೋದು ಗೊತ್ತಾದಾಗ ಅವಾಗ ನಮ್ಗೆ ಅದ್ರ ಇನ್ನೇನ ನಾಳಿಂದ ಏನಾಕೈತಿ ನೋಡ್ಬ ಸರ್. ನಾಳಿಂದ ಏನಾಕೈತಿ ಹೇಳ್ತೇನೆ ಕೇಳ. ಬೆಂಗಾಲ್ದಾಗ ಇವ್ರೇನ್ ಲೆಫ್ಟಿಸ್ಟ್, ಇವ್ರ ರಾನಾ ಅಯೂಬ್, ಆಕೆ ಇನ್ನೊಬ್ಬಾಕಿದಾಳ ಲಿಬ್ರಾಂಡೂಸ್, ನಮ್ಮ ಯೋಗೇಂದ್ರ ಯಾದವ, ಇವರೆಲ್ಲ ಈ ಲಾಸ್ಟ್ 2021 ಒಳಗೆ ಏನ್ ವೈಲೆನ್ಸಸ್ ಹಾಕಿತ್ಲ ಅದೇನು ಇವ್ರಿಗೆ ಕಾಣ್ತಿರ್ಕಿಲ್ಲ ಇವ್ರಿಗೆ. ಈಗ ನಾಳಿಂದ ಒಂದ್ ಬಿಜೆಪಿ ಕಾರ್ಯಕರ್ತರು ಏನ್ರಿ ಓವರ್ ಜಾಯಿನ್ ಆಗಲ್ಲ ಏನ್ರ ಆಗ್ಬಾರ್ದು ಅದನ್ನ ಹೇಳ್ತಾನು. ಬಟ್ ಮಾಡ್ರಂದ್ರೆ ಅದನ್ನ ಒಂದು ದೊಡ್ಡ ಇಶ್ಯೂ ಮಾಡಿ ಲಿಂಚ್ ಮಾಡತ್ತಾರು. ಅಲ್ಲಿ ಮೆಜಾರಿಟಿಗಳು ಮೈನಾರಿಟಿ ಮೇಲೆ ಅಟ್ಯಾಕ್ ಮಾಡತ್ತಾರು. ಇನ್ನು ಮೈನಾರಿಟಿಗಳು ಇದಾಕ ಆಗಂಗಿಲ್ಲ. ಇಂಡಿಯಾ ಇಸ್ ಬಿಕಮ್ ಡೇಂಜರಸ್ ಫಾರ್ ಮೈನಾರಿಟೀಸ್ ಅಂತ ಒಂದು ದೊಡ್ಡ ಇಶ್ಯೂ ಮಾಡಿ ಅದನ್ನ ಇಂಟರ್ನ್ಯಾಷನಲ್ ಇಶ್ಯೂಸ್ ಮಾಡಿ ಬೆಂಗಾಲ್ ಹೆಂಗ್ ಈಗ ಕಮ್ಯುನಲೈಸ್ ಆಗೈತೆ ಅನ್ನೋದು ದೊಡ್ಡ ಇಶ್ಯೂ ನಾಳಿಂದನೇ ಸ್ಟಾರ್ಟ್ ಆಕೈತಿ. ಮೋಸ್ಟ್ಲಿ ಇವತ್ತಿಂದ ಚಾಲೂ ಆಗಿರ್ಬೇಕು. ನಾ ಬೆಳಗಿಂದ ನ್ಯೂಸ್ ನೋಡಿಲ್ ಸರಿಯಾಗಿ. ಅಂದ್ರೆ ನಿನ್ನೆ ಚಲೋ ಐತಿ. ನಿನ್ನೆ ಪಲ್ಟಾದಾಗ ಜಹಾಂಗೀರ್ ಖಾನ್ ಆಫೀಸ್ ಐತ್ಲ, ಅಲ್ಲಿ ಹೋಗಿ ಇದನ್ ಮಾಡ್ಯಾರ, ಧ್ವಂಸ ಮಾಡ್ಯಾರ. ಮಹೋತ್ರ ಸ್ಟಾರ್ಟ್ ಮಾಡ್ಯಾರ ಈಗ ಆಲ್ರೆಡಿ. ಸಭಾ ನಕ್ವಿನ ಸ್ಟಾರ್ಟ್ ಮಾಡ್ಯಾಳ. ಅದ ನಾಳಿಂದ ಅದ ಗೊತ್ತಿಲ್ಲ.
ಅಭಿಷೇಕ್ ಬ್ಯಾನರ್ಜಿ ಒಂದು ಮಾತಂದಿಲ್ಲ ಇದು ಒಂದು. ಸೊ ಟೈಮ್ ಹಿಡಿದೈತೆ ಅವ್ರಿಗೂ ಜೀರ್ಣ ಮಾಡ್ಕೋಕ. ಸೊ ಬಿಜೆಪಿ ಗೌರ್ಮೆಂಟ್ ಆಗೈತಿ, ಖುಷಿ ಆಗೈತಿ ನಮಗರ ಲಿಟ್ರಲಿ ಪರ್ಸನಲ್ ವಿನ್ ಅತಂದನ ಫೀಲ್ ಆಗೈತಿ. ನಾವ್ ಅದನ್ನೇ Personal ಹೇಳತ್ತೇವೆ. milestone, ನಾನ personal ಬಸ್ಸು feel. ನೇಲ್ರ ಒಂದ್ 10 ಸತಿ ರಿಪೀಟ್ ಮಾಡಿರ್ಬೇಕು ಪರ್ಸನಲ್ ವಿನ್ ಅತಂದ. ಯಾಕಂದ್ರ ನಾವ್ ಬೆಂಗಾಲ್ದಾಗ ಹೋಗಿಲ್ಲ, ಬೆಂಗಾಲ್ದಾಗ ನಾವ್ ಇದ್ದಿಲ್ಲ, ಬಟ್ ಅಲ್ಲಿ ಏನೇನ್ ಆಗೈತೆ ಅನ್ನೋದು ನಮ್ಗೆ ಸ್ವಲ್ಪರೇ ತುಣುಕ್ ಅಂದ್ರೆ ಇಟ್ಟಿಟ್ ನಮಗ್ ಗುರುತರ ಆಕೈತಿ ಏನೈತಿ ಏನಿಲ್ಲ ಅನ್ನೋದು. ಸೊ ಅದ್ರ ಸಲುವಾಗಿ ಹಂಗ ಫೀಲ್ ಆಗ್ತೈತಿ. ಸಾರಿ ಇದೊಂದು ಆಡ್ ಮಾಡ್ತೇನೆ. ಇನ್ ಕೇಸ್ ಅದ್ರಲ್ಲಿ 50% ಕರ್ನಾಟಕದಾಗ ಇದ್ರ ಸಿಚುವೇಶನ್ ಹೆಂಗಿರ್ತಿತ್ತ? ನಾ ಬಚ ನಿಂಗ್ ಅದನ್ನೇ ಹೇಳತ್ತಲ್ಲ, 50%. ಅಲ್ಲಿ ಕಾರ್ಯಕರ್ತನ ದೇವ್ ಅವ್ರಿಗೆ ಸಲ್ಯೂಟ್ ಮಾಡ್ಬೇಕು ನಾವು. ಬಿಜೆಪಿ ಕಾರ್ಯಕರ್ತರಿಗೆ ಬೆಂಗಾಲ್ದಾಗ ಸೀರಿಯಸ್ಲಿ ನೋ ಮನಿ ಪವರ್ ಇಲ್ಲ. ಇದನ್ ಬಿಡ, ನಿನಗೆ ಸ್ಟೇಟ್ ಪವರ್ ಬಿಡ, ಮನಿ ಪವರ್ ಸಕಟ್ ಇಲ್ಲ ನಿನ್ ಕಡೆ. ಎಂತೆಂತ ಮಂದಿ ಇದಾರ ನೋಡಿದಿಲ್ಲ ಅವು. ಈಗ ಸಲ ನಾ ವಿಡಿಯೋಗಳು ಹಾಕಿ ಮೀಡಿಯಾ ಪವರ್ ಇಲ್ಲ. ಹಾ, ಮೀಡಿಯಾ ಪವರ್ ಇಲ್ಲ, ಮನಿ ಪವರ್ ಇಲ್ಲ. ಯಾರು ಹೊರಗಿನ ಬ್ಯಾರೆದವ್ರು ನಮಗ್ ಈಗ ಕಾಂಗ್ರೆಸ್ದವ್ರು ಸಪೋರ್ಟ್ ಮಾಡ್ತಾರ ಅನ್ನೋಂಗಿಲ್ಲ. ಕಾಂಗ್ರೆಸ್ದವ್ರು ಮಮತಾಗನ ಸಪೋರ್ಟ್ ಮಾಡವ್ರ. ಅವ ಅಧಿರಂಜನ್ ಕಾಂಗ್ರೆಸ್ ಲೀಡರ್ ಪಾಪ್ ಒಂದ ಗುದ್ದಾಡ್ಸೈತ್. ರಾಹುಲ್ ಗಾಂಧಿ ಒಂದು ಸಾಂಗ್ ಸಪೋರ್ಟ್ ಮಾಡ್ಲಿಲ್ಲ. ಹಂಗೆಲ್ಲ ಇದ್ದಾಗ ಬಿಜೆಪಿ ಕಾರ್ಯಕರ್ತರ ದೋಸ್ತ್ ಹಗಲ್ ರಾತ್ರಿ ದುಡಿದು ಮಕ್ಕಳನ್ನ ಕಳ್ಕೊಂಡ್ರ, ಗಂಡನ ಕಳ್ಕೊಂಡ್ರ, ಅವ್ ಅಪ್ಪನ ಕಳ್ಕೊಂಡ್ರ, ಹಂಗಿದ್ದು ಹೋರಾಟ ಮಾಡಿ ಅಲ್ಟಿಮೇಟ್ಲಿ ಅವ್ರದ್ದು ಏನೊಂದ್ ಗೋಲ್ ಇತ್ತು ಅಚೀವ್ ಮಾಡಿರಲ್ಲ. ಅದಕ್ಕೆ ಖುಷಿ ಆಕತಿ. ಅದೇನಾಕತಿ ಒಂದೊಂದ್ ಹೆಮ್ಮೆ ಅವ್ರ ಮೇಲೆ. ಒಂದು ಪಾರ್ಟಿ ಕಾರ್ಯಕರ್ತರು ಹೆಂಗ್ ಇರ್ಬೇಕು ಅನ್ನೋದು ಬೆಂಗಾಲ್ ಕಾರ್ಯಕರ್ತರು ನೋಡಿ ಕಲಿಬೇಕು ಎಲ್ಲರೂ. ಕಲಿಬೇಕು ಸೀರಿಯಸ್. ಅದೊಂದ ಕಲಿಯೋದು ಬಾಳ ಐತಿ ಬೆಂಗಾಲ್. ಅದ್ರೊಳಗ ಅದೊಂದು ರೆವಲ್ಯೂಷನ್ ಆದ. ಉಳ್ಕಿದವ್ರು ನಮ್ ಕರ್ನಾಟಕ ಪ್ಲೀಸ್ ಇನ್ಸ್ಪಿರೇಷನ್ ತಗೋರಿ. ಅಂತದೇನ್ ನಿಮಗ ಹೊಡೆದ ಊರ್ಲಾಕ ಯಾರು ಇಲ್ಲ. ಸೊ ಇದು ಆಗಿತ್ತು ನಮ್ದು ಥರ್ಡ್ ಪಾರ್ಟಿ ಪರ್ಸ್ಪೆಕ್ಟಿವ್ ಒಳಗ ಬೆಂಗಳೂರಿಗೆ ಏನಾಯ್ತು ಅನ್ನೋದು. ಸೊ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ, ಶುಭರಾತ್ರಿ. ಶುಭರಾತ್ರಿ, ಗುಡ್ ನೈಟ್ ಎಲ್ಲರಿಗೂ.